ಕನಸಿಗೆ ಹೊಸದೊಂದು ಹಾದಿ ಬಂದಿದೆ ನೋಡಿ ಪರೀಕ್ಷಾ ಸಂಭ್ರಮ. ಆತಂಕವ ಬಿಡಿ, ಆತ್ಮವಿಶ್ವಾಸವ ಹಿಡಿ, ಗೆಲುವಿನ ಮೆಟ್ಟಿಲು ಈ ಪಿಯುಸಿ ಪಯಣ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ ಇದರ ಸಹಯೋಗದೊಂದಿಗೆ ರೇಡಿಯೋ ನಿನಾದ 90.4 FM ಸಾದರಪಡಿಸುತ್ತಿದೆ ಪರೀಕ್ಷಾ ಸಂಭ್ರಮ ದ್ವಿತೀಯ ಪಿಯುಸಿ ಪರೀಕ್ಷಾ ಪೂರ್ವ ಸಿದ್ಧತಾ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ. ಓದುವ ಹಂಬಲ ಸಾಧಿಸುವ ಗುರಿ, ನಮ್ಮ ಶ್ರಮಕ್ಕೆ ಸಿಗಲಿದೆ ಸರಿಯಾದ ದಾರಿ. ಸತತ ಪ್ರಯತ್ನವೇ ಯಶಸ್ಸಿನ ಮಂತ್ರ, ನಗು ನಗುತ್ತ ಎದುರಿಸೋಣ ಪರೀಕ್ಷಾ ತಂತ್ರ. ಕಲಿಕೆಯ ಖುಷಿಯಲ್ಲಿ ಮಿಂದೇಳೋಣ, ಜಯದ ಪಥದಲ್ಲಿ ಮುನ್ನಡೆಯೋಣ. ಬನ್ನಿ ಕೇಳಿ ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಇಂದಿನ ವಿಷಯ ಕನ್ನಡ. ವಿಷಯ ಪರಿಣಿತರು ಎಸ್ಡಿಎಂ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಮಹಾವೀರ ಜೈನ್ ಇಜ್ಲಂಪಾಡಿ. ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಆತ್ಮೀಯ ಕೇಳುಗರೆ, ಸರ್ವರಿಗೂ ನಮಸ್ಕಾರ. ರೇಡಿಯೋ ನಿನಾದ 90.4 FM ಇದನ್ನು ಕೇಳ್ತಾ ಇರತಕ್ಕಂತಹ ಎಲ್ಲ ಕೇಳುಗರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಡಾಕ್ಟರ್ ಮಹಾವೀರ ಜೈನ್ ಇಚಿಲಂಪಾಡಿ, ಕನ್ನಡ ಉಪನ್ಯಾಸಕರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ. ಇವತ್ತು ದ್ವಿತೀಯ ಪಿಯುಸಿಯ ಪರೀಕ್ಷಾ ತಯಾರಿಯ ನಿಟ್ಟಿನಲ್ಲಿ ಕನ್ನಡದ ವಿಚಾರವನ್ನು ನಾನು ಮಾತನಾಡಲಿಕ್ಕಿದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ದ್ವಿತೀಯ ಪಿಯುಸಿಯ ಪರೀಕ್ಷೆಗಳು ಆರಂಭವಾಗಲಿಕ್ಕಿದೆ. ಆ ದೃಷ್ಟಿಯಲ್ಲಿ ರೇಡಿಯೋ ನಿನಾದ 90.4 FM ಇವರು ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂತಹ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕಾರ್ಯಕ್ರಮವನ್ನು ತಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾನು ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಕನ್ನಡ ವಿಭಾಗ ಅಥವಾ ಕನ್ನಡ ಪಠ್ಯ ವಿಚಾರದ ಬಗ್ಗೆ ಮತ್ತು ಕನ್ನಡದ ಪ್ರಶ್ನೆ ಪತ್ರಿಕೆಯ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ. ಕನ್ನಡ ಒಂದು ಭಾಷಾ ವಿಷಯ, ಅತ್ಯಂತ ಸುಂದರವಾಗಿರ್ತಕ್ಕಂತಹ ಒಂದು ಭಾಷೆ. ಈ ಕನ್ನಡದ ವಿಚಾರಕ್ಕೆ ಬಂದಾಗ ದ್ವಿತೀಯ ಪಿಯುಸಿಯಲ್ಲಿ ಕನ್ನಡ ಪಠ್ಯಕ್ರಮವನ್ನು 3 ವಿಭಾಗಗಳಾಗಿ ವಿಂಗಡಿಸುತ್ತಾರೆ. ನಾನು ಆರಂಭದಲ್ಲಿ ಪಠ್ಯಪುಸ್ತಕದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೇನೆ. ನಂತರದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಬ್ಲೂ ಪ್ರಿಂಟ್ ನೀಲನಕ್ಷೆಯ ಬಗ್ಗೆ ಮಾತನಾಡ್ತೇನೆ. ಆರಂಭದಲ್ಲಿ ಪಠ್ಯಪುಸ್ತಕವನ್ನು 3 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ 1ನೇ ವಿಭಾಗ ಬಂದು ಪದ್ಯಭಾಗ ಅಂತ ಹೇಳಿ. ಈ ಪದ್ಯಭಾಗದಲ್ಲಿ ಸ್ವಾರಸ್ಯಕರವಾಗಿರ್ತಕ್ಕಂಥ 12 ಪದ್ಯಗಳು ಬರ್ತವೆ. ಆನಂತರ ಬರುವಂಥದ್ದು ಗದ್ಯಭಾಗ. ಗದ್ಯಭಾಗದಲ್ಲಿ ಒಟ್ಟು 8 ಗದ್ಯಗಳನ್ನು ಪ್ರಸ್ತಾಪಿಸಿದ್ದಾರೆ. ನಂತರ ಬರುವಂಥದ್ದು 3ನೇ ವಿಭಾಗ ದೀರ್ಘಗದ್ಯ, ಅಂದರೆ ಒಂದು ಕಾದಂಬರಿಯನ್ನು ಕೊಟ್ಟಿದ್ದಾರೆ. KP ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಕೃಷ್ಣೇಗೌಡನ ಆನೆ ಎಂಬಂತಹ ಕಾದಂಬರಿಯನ್ನು ದೀರ್ಘಗದ್ಯದಲ್ಲಿ ಕೊಟ್ಟಿದ್ದಾರೆ. ಈ ರೀತಿಯಾಗಿ 3 ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ. ಈ 3 ವಿಭಾಗಗಳನ್ನು ಹೊರತುಪಡಿಸಿ ಪಠ್ಯಪುಸ್ತಕದ ಜೊತೆಗೆ ಒಂದು ಅಭ್ಯಾಸ ಪುಸ್ತಕವನ್ನು ಕೊಟ್ಟಿದ್ದಾರೆ, ಭಾಷಾಭ್ಯಾಸವನ್ನು. ಆ ಭಾಷಾಭ್ಯಾಸ ಪುಸ್ತಕದ ಹೆಸರು ಬಂದು ಪಲ್ಲವ ಅಂತ ಹೇಳಿ. ನಾನು ವಿದ್ಯಾರ್ಥಿಗಳಲ್ಲಿ ಅತ್ಯಂತ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತಾ ಇದ್ದೇನೆ, ನೀವು ಕೇವಲ ಪಠ್ಯಪುಸ್ತಕಕ್ಕೆ ಮಾತ್ರ ಹೆಚ್ಚಿನ ಒತ್ತನ್ನು ಕೊಡುವುದರ ಜೊತೆಗೆ ನೀವು ಭಾಷಾಭ್ಯಾಸದ ಪುಸ್ತಕ ಇದೆಯಲ್ಲ, ಪಲ್ಲವ ಪುಸ್ತಕ, ಅದಕ್ಕೂ ಕೂಡ ನೀವು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿಯನ್ನು ನಾನು ವಿನಂತಿಸ್ತಾ ಇದ್ದೇನೆ. ಯಾಕೆ ಅಂತೇಳಿ ಅದನ್ನು ಮುಂದಕ್ಕೆ ನಾನು ವಿಸ್ತರಿಸ್ತೇನೆ.
ಇಲ್ಲಿ ನಿಮಗೆ ಪದ್ಯಭಾಗದಲ್ಲಿ 1ನೇ ಪದ್ಯ ಬಂದು ಕದಡಿದ ಸಳಿಲಂ ತಿಳಿವಂದದೆ. ನಾಗಚಂದ್ರ ಬರೆದಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಪದ್ಯಭಾಗ. ಈ ಕದಡಿದ ಸಳಿಲಂ ತಿಳಿವಂದದೆ ಪದ್ಯಭಾಗದಲ್ಲಿ ಇದು ಹಳಗನ್ನಡದಲ್ಲಿ ಈ ಪದ್ಯಭಾಗ ರಚನೆಗೊಂಡಿದೆ. ಈ ಪದ್ಯಭಾಗದಲ್ಲಿ ರಾಮ, ಸೀತೆ, ಪ್ರಮುಖವಾಗಿ ರಾವಣನ ವ್ಯಕ್ತಿತ್ವ ಮತ್ತು ಲಕ್ಷ್ಮಣ ಆಗಿರ್ಬೋದು, ಅಂಗದಾದಿಗಳು ಅಂದರೆ ಮಂಗಗಳಾಗಿರ್ಬೋದು, ಈ ಎಲ್ಲ ಪಾತ್ರಗಳು ಈ ಕದಡಿದ ಸಳಿಲಂ ತಿಳಿವಂದದೆ ಪದ್ಯಭಾಗದಲ್ಲಿ ಪ್ರಸ್ತಾಪಗೊಳ್ಳುತ್ತದೆ. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಕಾಣುವಂಥದ್ದು ಕದಡಿದ ಸಳಿಲಂ ತಿಳಿವಂದದೆ ಪದ್ಯಭಾಗದಲ್ಲಿ ರಾವಣನ ವ್ಯಕ್ತಿತ್ವ, ಅವನ ಗುಣಗಳು, ಅವನ ಮನಸ್ಸಿನಲ್ಲಿ ಬರುವಂಥ ಕಾಮನೆಗಳು ಮತ್ತು ಅವನ ಮನಸ್ಸು ಬದಲಾಗುವ ರೀತಿ, ಅವನ ಮನಸ್ಸಿನಲ್ಲಿ ಪರಿವರ್ತನೆಯಾಗುವಂಥ ರೀತಿ, ಎಲ್ಲ ವಿಚಾರಗಳು ನಾಗಚಂದ್ರ ಅತ್ಯಂತ ಸುಂದರವಾಗಿ 1ನೇ ಪದ್ಯಭಾಗದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಅದು ಕದಡಿದ ಸಳಿಲಂ ತಿಳಿವಂದದೆಯಲ್ಲಿ ಕಂಡುಬರುತ್ತದೆ. ನಂತರದಲ್ಲಿ ಬರುವಂಥದ್ದು 2ನೇ ಪದ್ಯ ವಚನಗಳು ಅಂತ ಹೇಳಿ. ಈ ವಚನಗಳಲ್ಲಿ 2 ಭಾಗ ಮಾಡಿದ್ದಾರೆ. ಒಂದು ಬಸವಣ್ಣನವರ ವಚನಗಳು, 2ನೇದ್ದು ಉರಿಲಿಂಗ ಪೆದ್ದಿಯ ವಚನಗಳು ಅಂತ ಹೇಳಿ. 2 ಕೂಡ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ವಚನಗಳು. ಆ 2 ವಚನಗಳಲ್ಲಿ ಕೂಡ ವಿದ್ಯಾರ್ಥಿಗಳ ಬದುಕಿಗೆ ಕೇವಲ ಅಂಕಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆ ವಚನಗಳು ನಿಮ್ಮ ಬದುಕಿಗೆ ಒಳ್ಳೆಯ ಸಂದೇಶವನ್ನು ಕೂಡ ಆ ವಚನಗಳು ಕೊಡುತ್ತದೆ. ಬಸವಣ್ಣನ ವಚನಗಳು ನೀವು ಕೇಳಿದ್ದೀರಿ, ಈಗಾಗಲೇ ಪಾಠಗಳು ಮುಕ್ತಾಯಗೊಂಡಿವೆ. ಮತ್ತು ಉರಿಲಿಂಗ ಪೆದ್ದಿಯ ವಚನಗಳನ್ನು ಕೂಡ ಕೇಳಿದ್ದೀರಿ. ಅತ್ಯಂತ ಸುಂದರವಾಗಿರತಕ್ಕಂತಹ ಒಂದು ಸಂದೇಶವನ್ನು ಅದು ಕೊಡುತ್ತದೆ ಅಂತ ಹೇಳಿ. ನಂತರ ಬರುವಂಥದ್ದು ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಅಂತೇಳಿ 3ನೇ ಪದ್ಯಭಾಗ. ಈ 3ನೇ ಪದ್ಯಭಾಗವನ್ನು ಬರೆದದ್ದು ಕುಮಾರವ್ಯಾಸ. ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಇದು ಕೂಡ ಹಳಗನ್ನಡ ಪದ್ಯಭಾಗದ ರೀತಿಯೇ ಕಾಣುತ್ತದೆ. ನೀವು ಆರಂಭದಲ್ಲಿ 1ನೇ ಪದ್ಯಭಾಗದಲ್ಲಿ ರಾಮಾಯಣದ ಕಥೆಯನ್ನು ಕೊಟ್ಟರೆ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು 3ನೇ ಪದ್ಯಭಾಗದಲ್ಲಿ ಮಹಾಭಾರತದ ಕಥೆಯನ್ನು ಆಧರಿಸಿ ಆ ಪದ್ಯವನ್ನು ರಚಿಸಲ್ಪಟ್ಟಿದ್ದು. ಅಲ್ಲಿ ಬಹಳ ಮುಖ್ಯವಾಗಿ ಭೀಮ, ದ್ರೌಪದಿ, ಅನಂತರ ಅಲ್ಲಿ ಬರುವಂಥದ್ದು ವಿರಾಟನ ಆಸ್ಥಾನ ಬರುತ್ತದೆ, ಕೀಚಕನ ಒಂದು ಪಾತ್ರ ಬರುತ್ತದೆ. ಅತ್ಯಂತ ಸುಂದರವಾಗಿ ಆ ಪದ್ಯ ಕೂಡ ಪ್ರಸ್ತಾಪಗೊಂಡಿದೆ. ನೀವು ಅದನ್ನು ಪದ್ಯವನ್ನು ಕೇಳಿದ್ದೀರಿ. ಅಲ್ಲಿ ಬಹಳ ಮುಖ್ಯವಾಗಿ ಬರುವಂಥದ್ದು ದ್ರೌಪದಿಯ ಒಂದು ಬೇಸರ, ದ್ರೌಪದಿಯ ದುಃಖ, ದ್ರೌಪದಿಗೆ ಆಗಿರ್ತಕ್ಕಂತಹ ಅನೇಕ ಸಂದರ್ಭಗಳಲ್ಲಿ, ಅಂದರೆ 3 ಪ್ರಸಂಗಗಳು ಬರ್ತದೆ ಅಲ್ಲಿ. ಆ 3 ಸಂದರ್ಭಗಳಲ್ಲಿ ದ್ರೌಪದಿಗೆ ಆಗಿರ್ತಕ್ಕಂತಹ ನೋವು, ಅದು ದೈಹಿಕವಾದ ನೋವಾಗಿರ್ಬೋದು, ಮಾನಸಿಕವಾದ ನೋವಾಗಿರ್ಬೋದು, ಅವಳು ಅಲ್ಲಿ ಅನುಭವಿಸಿದ್ದು. ನಂತರ ಅದನ್ನು ಹೋಗಿ ಭೀಮನ ಹತ್ರ ಆ ನೋವನ್ನು ವ್ಯಕ್ತಪಡಿಸುವಂಥದ್ದು, ಭೀಮ ಅದಕ್ಕೆ ಸಹಕಾರ ಕೊಡದೇ ಇರುವಂಥದ್ದು, ನಂತರದಲ್ಲಿ ಭೀಮ ಸಹಕಾರ ಕೊಡುವ ರೀತಿಯಲ್ಲಿ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಅವಳು ಪ್ರಯತ್ನ ಮಾಡುವಂಥದ್ದು, ಎಲ್ಲ ವಿಚಾರಗಳು ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲು ಈ ಪದ್ಯಭಾಗದಲ್ಲಿ ನಾವು ಕಾಣ್ತೇವೆ. ಅದರಿಂದ ಅದನ್ನು ಸ್ವಲ್ಪ ಒತ್ತು ಕೊಟ್ಟು ಓದುವಂಥದ್ದು ಒಳ್ಳೆಯದು. ಅತ್ಯಂತ ಸುಂದರವಾಗಿದೆ ಆ ಪದ್ಯಭಾಗ. ಇನ್ನು 4ನೇ ಪದ್ಯಭಾಗ. 4ನೇ ಪದ್ಯಭಾಗ ಪಗೆಯಂ ಬಾಲಕನೆಂಬರೆ. ಅದನ್ನು ಪುಲಿಗೆರೆ ಸೋಮನಾಥ ಬರೆದಿದ್ದಾನೆ. ಆ ಪಗೆಯಂ ಬಾಲಕನೆಂಬರೆ ಈ ಪದ್ಯಭಾಗದ ವಿಶೇಷ ಏನು ಅಂತ ಹೇಳಿದರೆ, ಪ್ರತಿಯೊಂದು ಪದ್ಯವು ಸುಮಾರು ಅದರಲ್ಲಿ 6 ಪದ್ಯಗಳು, ಪ್ರತ್ಯೇಕವಾಗಿರ್ತಕ್ಕಂಥ 6 ಪದ್ಯಗಳು ಅಲ್ಲಿ ಪ್ರಸ್ತಾಪಗೊಂಡಿದೆ. ಆ 6 ಪದ್ಯಗಳು ಕೂಡ ಪ್ರತ್ಯೇಕವಾಗಿರ್ತಕ್ಕಂತಹ ಸಂದೇಶವನ್ನು ಕೊಡುವಂತಹ ಮತ್ತು ಒಂದು ಪದ್ಯಕ್ಕೆ ಮತ್ತು ಇನ್ನೊಂದು ಪದ್ಯಕ್ಕೆ ಸಂಬಂಧ ಇಲ್ಲ. ಅಲ್ಲಿ ಆರಂಭದಲ್ಲಿ ಬರುವಂಥದ್ದು ಕೆಲವಂ ಬಲ್ಲವರಿಂದ ಕಲ್ತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಲ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವುಂ ಪಲ್ಲ ಸಮುದ್ರವೈ ಹರ ಹರ ಶ್ರೀ ಚೆನ್ನ ಸೋಮೇಶ್ವರ ಅಂತೇಳಿ ಈ ರೀತಿಯಾಗಿ ಪ್ರತಿ ಪದ್ಯವು ಒಂದೊಂದು ಮುಕ್ತವಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂತಹ ಸಂದೇಶವನ್ನು ನಮ್ಮ ಬದುಕಿಗೆ ಕೊಡುತ್ತದೆ. ಆದ್ದರಿಂದ ಅತ್ಯಂತ ಸುಂದರವಾಗಿ ಪ್ರಸ್ತಾಪ ಆಗಿದೆ ಪುಲಿಗೆರೆ ಸೋಮನಾಥನ 4ನೇ ಪದ್ಯಭಾಗ ಪಗೆಯಂ ಬಾಲಕನೆಂಬರೆ. ಸ್ವಲ್ಪ ಅದಕ್ಕೆ ಒತ್ತು ಕೊಟ್ಟು ವಿದ್ಯಾರ್ಥಿಗಳದನ್ನು ಓದಬೇಕು ಅಂತೇಳಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಆನಂತರ ಬರುವಂಥದ್ದು 5ನೇ ಪದ್ಯಭಾಗ
ಜಾಲಿಯ ಮರದಂತೆ, ಪುರಂದರದಾಸರು ಬರೆದಿರ್ತಕ್ಕಂತಹ ಜಾಲಿಯ ಮರದಂತೆ ಅಂತ ಹೇಳಿ. ಇದು ಕೂಡ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯ. ಅಲ್ಲಿ ನಿಮಗೆ ಸಜ್ಜನರು ಮತ್ತು ದುರ್ಜನರು, ಸಜ್ಜನರಿಗೆ ಸರಿಯಾದ ರೀತಿಯಂತಹ ಗೌರವಗಳು ಸಿಗ್ತಾ ಇಲ್ಲ ಅಂತ ಹೇಳಿ. ಇಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ನೀವು ಪಾಠಗಳನ್ನು ಕೇಳಿದ್ದೀರಿ. ಜಾಲಿಯ ಮರಕ್ಕೆ ದುರ್ಜನರ ವ್ಯಕ್ತಿತ್ವವನ್ನು ಹೋಲಿಸಿದ್ದಾರೆ. ದುರ್ಜನರ ವ್ಯಕ್ತಿತ್ವವನ್ನು ಜಾಲಿಯ ಮರಕ್ಕೆ ಹೋಲಿಸಿ ದುರ್ಜನರ ಸಹವಾಸ ಮಾಡಬಾರದು. ದುರ್ಜನರು ಈ ಸಮಾಜದಲ್ಲಿ ಅತ್ಯಂತ ಒಂದು ರೀತಿಯ ಅವರನ್ನು ಸ್ವಲ್ಪ ನಾವು ಅವರಿಂದ ದೂರ ಇದ್ದುಕೊಂಡು ಬದುಕನ್ನು ಸಾಗಿಸಬೇಕು ಅಂತೇಳಿ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಯಾಕೆ ಕೊಟ್ಟಿರ್ಬೋದು ಈ ಪದ್ಯ ಭಾಗ ಅಂತ ಹೇಳಿದರೆ, ವಿದ್ಯಾರ್ಥಿ ದೆಸೆಯಲ್ಲಿ ಏನು ಹೇಳ್ತಾರಲ್ಲ, ಸಹವಾಸ ದೋಷ ಅಂತ ಹೇಳಿ, ನಾವು ಒಳ್ಳೆಯವರ ಸಹವಾಸ ಮಾಡಿದರೆ ಒಳ್ಳೆಯವರಾಗ್ತೇವೆ, ಕೆಟ್ಟವರ ಸಹವಾಸ ಮಾಡಿದರೆ ಕೆಟ್ಟವರಾಗ್ತೇವೆ. ಅದರಿಂದ ಜಾಲಿಯ ಮರದಂತೆ ಈ ಪದ್ಯ ಭಾಗ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಲಿಕ್ಕೆ ಪ್ರಮುಖವಾಗಿ ನಮಗೆ ಸಹಕಾರ ಆಗ್ತದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆದ್ದರಿಂದ ಆ ಪದ್ಯ ಭಾಗವನ್ನು ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿ ಓದುವುದು ಒಳ್ಳೆಯದು ಅಂತ ಹೇಳಿ. ನಂತರದಲ್ಲಿ ಬರುವಂಥದ್ದು 6ನೇ ಪದ್ಯ ಭಾಗ ಹಬ್ಬಲಿಯವರ ರಸಬಳ್ಳಿ ಅಂತೇಳಿ. ಇದು ಜನಪದ ಪದ್ಯ ಭಾಗ ಆಗಿದೆ. ಇದಕ್ಕೆ ಬರಹಗಾರರು ಇಲ್ಲ. ಇದು ಜಾನಪದೀಯವಾಗಿ ಬಾಯಿಂದ ಬಾಯಿಗೆ ಬಂದಿರತಕ್ಕಂತಹ, ಪೀಳಿಗೆಯಿಂದ ಪೀಳಿಗೆ ಬಂದಿರತಕ್ಕಂತಹ ಒಂದು ಪದ್ಯ ಭಾಗ. ಇಲ್ಲಿ ಬಹಳ ಮುಖ್ಯವಾಗಿ ಹಬ್ಬಲಿಯವರ ರಸಬಳ್ಳಿ ಅಂತ ಹೇಳಿ, ಇಲ್ಲಿ ಒಂದು ಹೆಣ್ಣು ಮಗಳು, ಅವಳನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಗಂಡನ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಗಳು ತನ್ನ ತವರಿನ ಬಗ್ಗೆ ಯೋಚನೆ ಮಾಡ್ತಾಳೆ. ತವರಿನ ಬಗ್ಗೆ ಅವಳು ಯೋಚನೆ ಮಾಡುವಂಥದ್ದು, ತವರಿನ ಬಗ್ಗೆ ಒಳ್ಳೆಯ ಭಾವನೆಯನ್ನು ತಾಳುವಂಥದ್ದು, ಮತ್ತು ತವರಿನ ಬಗ್ಗೆ ಅವಳು ಒಳ್ಳೆಯ ಈ ರೀತಿಯಾಗಿ ನನ್ನ ತವರು ಮನೆ ಇನ್ನೂ ಕೂಡ ಹಬ್ಬಲಿ, ರಸಬಳ್ಳಿ ಅವರದು ಅಂದರೆ ಗರಿಕೆಯ ಹುಲ್ಲಿನ ರೀತಿ ಅವರ ಸಂಸಾರ ಇನ್ನೂ ಕೂಡ ವಿಶೇಷವಾಗಿ ವಿಸ್ತಾರಗೊಳ್ಳಿ ಅಂತೇಳಿ ತವರಿನ ಬಗ್ಗೆ ಒಳ್ಳೆಯ ಭಾವನೆಯನ್ನು ವ್ಯಕ್ತಪಡಿಸುವಂಥದ್ದು ಇಲ್ಲಿ ನಾವು ಕಾಣ್ತೇವೆ. ಬಹಳ ಮುಖ್ಯವಾಗಿ ಇಲ್ಲಿ ಬಡತನದ ಬಗ್ಗೆ, ಶ್ರೀಮಂತಿಕೆಯ ಬಗ್ಗೆ, ಸ್ನೇಹದ ಬಗ್ಗೆ, ಆನಂತರ ಯಾವ ರೀತಿಯ ನಾವು ನಮ್ಮ ತಾಯಿ ನಮ್ಮನ್ನು ಯಾವ ರೀತಿಯಾಗಿ ಸಾಕುತ್ತಾಳೆ, ತಾಯಿಯ ಬಗ್ಗೆ ನಾವು ಯಾವ ರೀತಿಯಾಗಿ ನಾವು ಗೌರವವನ್ನು ತಾಳಬೇಕು, ತಾಯಿ ಅಂದರೆ ಯಾರು, ಎಲ್ಲ ವಿಚಾರಗಳು ಈ ಪದ್ಯ ಭಾಗದಲ್ಲಿ ಪ್ರಸ್ತಾಪಗೊಂಡಿದೆ. ಹಬ್ಬಲಿಯವರ ರಸಬಳ್ಳಿ ಅಂತ ಹೇಳಿ. ಆನಂತರ ಬರುವಂಥದ್ದು ನಿಮಗೆ 7ನೇ ಪದ್ಯ ಬೆಳಗು ಜಾವ. ದ.ರಾ ಬೇಂದ್ರೆಯವರು ಬರೆದಿರ್ತಕ್ಕಂತಹ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿರ್ತಕ್ಕಂಥ ಬೆಳಗು ಜಾವ ಅಂತೇಳಿ. ಈ ಪದ್ಯದ ವಿಶೇಷ ಏನು ಅಂತ ಹೇಳಿದರೆ, ಇಂಗ್ಲೀಷ್ನಲ್ಲಿ, ಆಂಗ್ಲ ಭಾಷೆಯಲ್ಲಿ ಸಾನೆಟ್ ಅಂತೇಳಿ ಒಂದು ಪದ್ಯ ಪ್ರಕಾರ ಬರ್ತದೆ. ಸಾನೆಟ್ ಅಂತ ಹೇಳಿ ಆ ಪದ್ಯ ಪ್ರಕಾರಕ್ಕೆ ಸಂವಾದಿಯಾಗಿ, ಅಂದರೆ ಅದಕ್ಕೆ ಬದಲಾಗಿ ಈ ಪದ್ಯ ಭಾಗವನ್ನು ದ.ರಾ ಬೇಂದ್ರೆಯವರು ಬರೆದಿದ್ದಾರೆ. ಇದಕ್ಕೆ ಕನ್ನಡದಲ್ಲಿ ಸುನೀತಾ ಅಂತೇಳಿ ಕರೀತಾರೆ. ಇಂಗ್ಲೀಷ್ನಲ್ಲಿ ಇಂತಹ ಪದ್ಯಗಳಿಗೆ ಸಾನೆಟ್ ಅಂತೇಳಿ ಕರೆದ್ರೆ, ಕನ್ನಡದಲ್ಲಿ ಇದಕ್ಕೆ ಸುನೀತಾ ಅಂತೇಳಿ ಕರೀತಾರೆ. ಇದರ ವಿಶೇಷತೆ ಏನು ಅಂತೇಳಿದ್ರೆ, ಇದರಲ್ಲಿ ಒಟ್ಟು 18 ಗೆರೆಗಳಿರ್ತದೆ. 18 ಗೆರೆಗಳಿರ್ತಕ್ಕಂಥ ಪದ್ಯ ಇದು. ಇಲ್ಲಿ ಬಹಳ ಮುಖ್ಯವಾಗಿ ಅದನ್ನು 4 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಆನಂತರ ಪ್ರತಿ ಗೆರೆಯ ಕೊನೆಯ ಭಾಗದಲ್ಲಿ ಪ್ರಾಸಪದಗಳು ಬರುತ್ತದೆ. ಇದರ ವಿಶೇಷತೆ, ಈ ಬೆಳಗು ಜಾವ ಪದ್ಯದ ವಿಶೇಷತೆ. ಇಲ್ಲಿ ನೀವು ಬಹಳ ಮುಖ್ಯವಾಗಿ ಗಮನಿಸಿರ್ತಕ್ಕಂಥದ್ದು, ಪ್ರಕೃತಿಯ ಬೆಳಗನ್ನು, ನಾವು ಸೂರ್ಯೋದಯವನ್ನು ಕಾಣ್ತೇವಲ್ವ, ಬೆಳಗಿನ ಜಾವ ಅಂಥೇಳಿ, ಆ ಸೂರ್ಯೋದಯದ ಕಾಲವನ್ನು ಮನುಷ್ಯನ ಯೌವನಕ್ಕೆ ಹೋಲಿಸಿದ್ದಾರೆ ದ.ರಾ ಬೇಂದ್ರೆಯವರು. ಅಂದರೆ ಈ ಬೆಳಗಿನ ಸಂದರ್ಭದಲ್ಲಿ ನಾವು ಕೆಲಸಗಳು ಮಾಡಿದಾಗ ಆ ಕೆಲಸ ಬಹಳ ಉತ್ಸುಕತೆಯಿಂದ ಕೂಡಿರ್ತದೆ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ ಈ ಬೆಳಗಿನ ಸಂದರ್ಭದಲ್ಲಿ ಮಾಡುವಂಥ ಕೆಲಸಗಳು. ಅಂದರೆ ಅದೇ ಬೆಳಗಿನ ಸಂದರ್ಭದ ಚೈತನ್ಯವನ್ನು ಯುವಕರ, ವಿದ್ಯಾರ್ಥಿಗಳ ಯೌವನಕ್ಕೆ ಹೋಲಿಸ್ತಾರೆ. ಈ ಯೌವನದಲ್ಲಿ ನಾವು ಹೆಚ್ಚು ದುಡಿಬೇಕು, ಹೆಚ್ಚು ಪ್ರಯತ್ನ ಮಾಡಬೇಕು, ಹೆಚ್ಚು ಅಭ್ಯಾಸ ಮಾಡಬೇಕು. ಯೌವನದಲ್ಲಿ ನಾವು ಪ್ರಯತ್ನ ಮಾಡಿದರೆ, ಹೆಚ್ಚು ದುಡಿದ್ರೆ, ಹೆಚ್ಚು ಅಭ್ಯಾಸ ಮಾಡಿದರೆ ನಮ್ಮ ಬದುಕು ಮುಂದಕ್ಕೆ ಚೆನ್ನಾಗಿರ್ತದೆ ಅಂತೇಳಿ. ಅಂದರೆ ಈ ಯೌವನವನ್ನು ಬೆಳಗು ಜಾವಕ್ಕೆ ಹೋಲಿಸಿದ್ದಾರೆ ದ.ರಾ ಬೇಂದ್ರೆಯವರು. ಆದ್ದರಿಂದ ಬೆಳಗು ಜಾವ ಅತ್ಯಂತ ಸುಂದರವಾಗಿರ್ತಕ್ಕಂಥ ಪದ್ಯ ಮತ್ತು ಅದರಿಂದ ಅನೇಕ ಅಂಕಗಳು ಕೂಡ, ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ. ಅದನ್ನು ನಾನು ಮುಂದಕ್ಕೆ ಪ್ರಸ್ತಾಪ ಮಾಡ್ತೇನೆ. ಈಗ 8ನೇ ಪದ್ಯಕ್ಕೆ, 8ನೇ ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಮುಂಬೈ ಜಾತಕ ಅಂತೇಳಿ, G.S. ಶಿವರುದ್ರಪ್ಪನವರು ಬರೆದಿರ್ತಕ್ಕಂಥ ಮುಂಬೈ ಜಾತಕ ಅಂತೇಳಿ ಪದ್ಯ ಭಾಗ.
ಇದು ಒಂದು ಪತ್ರಲೇಖನ, ಪತ್ರದ ರೀತಿಯಲ್ಲಿ ಈ ಪದ್ಯಭಾಗ ಇದೆ. ಸ್ವಲ್ಪ ಓದುವಾಗ ನೀರಸವಾಗಿ ಕಾಣುತ್ತದೆ ಮತ್ತು ಪದ್ಯದ ಆಶಯವೂ ಅದೇ ಆಗಿದೆ. ಆ ಪದ್ಯದಲ್ಲಿ ಬರುವಂಥ ವಿಚಾರಗಳು ಕೂಡ ಬದುಕಿನ ನೀರಸತೆಯನ್ನು ಅದು ಪ್ರಸ್ತಾಪ ಮಾಡ್ತದೆ. ಇಲ್ಲಿ ನಿಮಗೆ ಅನೇಕ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳ್ತಾರೆ. ರಾಷ್ಟ್ರಕವಿ GS ಶಿವರುದ್ರಪ್ಪನವರು ಇದನ್ನು ಬರೆದಿದ್ದಾರೆ. ನಗರ ಪ್ರದೇಶದಲ್ಲಿ ಮತ್ತು ಹಳ್ಳಿ ಪ್ರದೇಶದಲ್ಲಿ, ಈ ನಗರ ಪ್ರದೇಶದ ಬದುಕು ಮತ್ತು ಹಳ್ಳಿ ಪ್ರದೇಶದ ಬದುಕು, ಈ ಎರಡು ಬದುಕುಗಳಿಗೆ, ಈ ಎರಡು ವ್ಯವಸ್ಥೆಗಳಿಗೆ ಇರುವಂಥ ವ್ಯತ್ಯಾಸ ಏನು ಅಂತ ಹೇಳಿ ಆ ಎರಡು ವ್ಯತ್ಯಾಸಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮುಖ್ಯವಾಗಿ ಒತ್ತು ಕೊಡುವಂಥದ್ದು ಮುಂಬೈ ಜಾತಕ. ಅಂದರೆ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಮನುಷ್ಯರ ಬದುಕು ಅತ್ಯಂತ ನೀರಸವಾಗಿರುತ್ತದೆ. ಅಲ್ಲಿ ಹುಟ್ಟಿ ಬೆಳೆಯುವಂಥ ಮಕ್ಕಳಿಗೆ ನೈಸರ್ಗಿಕವಾಗಿರ್ತಕ್ಕಂಥ ಅಥವಾ ನೈಜವಾಗಿರ್ತಕ್ಕಂಥ ಬದುಕಿನ ಅನುಭವಗಳು ಸಿಗುವುದಿಲ್ಲ. ಸಾಮಾನ್ಯವಾಗಿ ಅಲ್ಲಿ ಪ್ರಸ್ತಾಪ ಮಾಡ್ತಾರೆ, ಮಗು ಎಲ್ಲಿ ಹುಟ್ಟುತ್ತದೆ? ಆಸ್ಪತ್ರೆಯಲ್ಲಿ. ಈಗ ನಗರ ಪ್ರದೇಶದಲ್ಲಿ ಆಸ್ಪತ್ರೆಯಲ್ಲಿ ಹುಟ್ಟುವುದು, ಬೆಳೆಯುವುದೆಲ್ಲಿ? ಬಸ್ಸು, ಕಾರು, ಟ್ಯಾಕ್ಸಿಗಳಲ್ಲಿ ಆ ಮಗು ಬೆಳೀತದೆ. ಅದು ಏನನ್ನು ಕುಡಿತದೆ? ಕಾಣದೆಮ್ಮೆಯ ಕೆಚ್ಚಲು ಕರೆದು ಕಳುಹಿಸಿದ ಬಾಟ್ಲಿಯ ಹಾಲು, ಗ್ರೈಪ್, ಸಿರಪ್, ಹಾರ್ಲಿಕ್ಸ್. ಈ ರೀತಿಯಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪಾನೀಯಗಳನ್ನು, ನೈಸರ್ಗಿಕವಾಗಿ ಸಿಗುವಂತಹ ದನದ ಹಾಲನ್ನು ಅಥವಾ ನೇರವಾಗಿ ಅದು ಪ್ರತ್ಯಕ್ಷವಾಗಿ ನೋಡಿ ಆ ಹಾಲನ್ನು ಸ್ವೀಕರಿಸುವುದಿಲ್ಲ. ಬಾಟಲಲ್ಲಿ ಬರ್ತದೆ, ಪ್ಯಾಕೆಟ್ಗಳಲ್ಲಿ ಬರ್ತದೆ. ಎಷ್ಟೋ ದಿವಸದ ನಂತರ ಅದು ಅವರ ಮನೆ ಸೇರ್ತದೆ, ಅವರ ಪಾತ್ರೆಯನ್ನು ಸೇರ್ತದೆ. ಅಂತಹ ಹಾಲು, ಸಿರಪ್ಗಳನ್ನು, ಹಾರ್ಲಿಕ್ಸು, ಗ್ರೈಫ್ ಈ ರೀತಿಯಾದಂತಹ ಅಸ್ವಾಭಾವಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಆ ಮಗು ಬೆಳೀತದೆ ಅಂತೇಳಿ. ಮತ್ತು ನೋಡುವುದು ಏನು? ಬರೀ ವಾಹನಗಳನ್ನು, ಟ್ರಾಫಿಕ್ಕು, ಜನಗಳು, ಕಟ್ಟಡಗಳು, ಇದನ್ನೇ ನೋಡ್ತಾ ನೋಡ್ತಾ ಬೆಳೀತದೆ. ಮತ್ತು ಅಲ್ಲಿ ಕಲಿಯುವುದು ಕೂಡ ಅದು ಸ್ವಾಭಾವಿಕವಾದಂತಹ ಕಲಿಕೆಯನ್ನು ಅಲ್ಲಿ ಕಲಿತುಕೊಳ್ಳುವುದಿಲ್ಲ. ಬೆಟ್ಟ ಗುಡ್ಡಗಳಲ್ಲಿ ಆಟ ಆಡುವಂಥದ್ದು, ಮರ ಹತ್ತುವಂಥದ್ದು, ನದಿ, ತೊರೆ ಇಲ್ಲಿ ಆಟ ಆಡುವಂಥದ್ದು, ಪ್ರಾಣಿ ಪಕ್ಷಿಗಳ ಚಿಲಿಪಿಲಿ, ಇದೆಲ್ಲ ಯಾವುದು ಅಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ ನಗರ ಪ್ರದೇಶದಲ್ಲಿ ಅಂತೇಳಿ. ಅದಕ್ಕಿಂತಲೂ ಮುಖ್ಯವಾಗಿ ತಂದೆ ತಾಯಿಗಳ ಪ್ರೀತಿ ಅಲ್ಲಿರುವಂಥದ್ದು. 4 ಗೋಡೆಗಳ ಮಧ್ಯದಲ್ಲಿ ತಾಯಿ ಎಚ್ಚರಿಕೆಯನ್ನು ಕೊಡ್ತಾಳೆ. ಪದ್ಯಭಾಗದಲ್ಲಿ ನಮಗೆ ಕಂಡುಬರುತ್ತದೆ. ಅಲ್ಲ, ವಾಸ್ತವದಲ್ಲಿ ಕೂಡ ನೀವು ನಗರ ಪ್ರದೇಶವನ್ನು ಗಮನಿಸಿದ ಅದೇ ರೀತಿಯ ಬದುಕಲ್ಲಿ ಕಾಣುತ್ತದೆ. 4 ಗೋಡೆ ಮಧ್ಯದಲ್ಲಿ ಅವರ ಜೀವನ ನಡೀತದೆ, ಮಕ್ಕಳ ಜೀವನ. ಆದರೆ ಹಳ್ಳಿಗೆ ಬಂದಾಗ ಅಲ್ಲಿ ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ಅಕ್ಕಪಕ್ಕದ ಮನೆಯವರು, ಬೆಟ್ಟ, ಗುಡ್ಡ, ನದಿ, ತೊರೆ, ತೋಟ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಗು ಬೆಳೀತದೆ. ಮತ್ತು ತಂದೆ ಕೂಡ ಅಲ್ಲಿ, ನೀವು ನಗರ ಪ್ರದೇಶದ ತಂದೆಯನ್ನು ಗಮನಿಸಿದರೆ ಬೆಳಗ್ಗೆ 7 ಗಂಟೆಗೆ ಆಫೀಸಿಗೆ ಹೊರಟ್ರೆ ಅದು ತುಂಬ ತರಾತುರಿಯಲ್ಲಿ, ಅಲ್ಲಿ ಹೇಳ್ತಾರೆ, ಬಹಳ ಸುಂದರವಾಗಿ ಹೇಳ್ತಾರೆ GS ಶಿವರುದ್ರಪ್ಪನವರು, ಬಟ್ಟೆಯನ್ನು ಮೈಗೆ ತುರುಕಿಕೊಂಡು ಅಂತೇಳಿ. ಅಂದರೆ ಅಷ್ಟು ತರಾತುರಿಯಲ್ಲಿ ಹೊರಟು ಆಫೀಸಿಗೆ ಹೋಗುವುದು. ಸಂಜೆ ಬರುವಾಗ 10 ಗಂಟೆ ತಂಗಳನ್ನು ಊಟ ಮಾಡುವಂಥದ್ದು. ಅದಕ್ಕಿಂತಲೂ ಮುಖ್ಯವಾಗಿ ಮಕ್ಕಳಿಗೆ ತಂದೆ ಸಿಗುವುದೇ ಇಲ್ಲ. ತಂದೆ ಸಿಗುವುದು ಯಾವಾಗ ಅಂತೇಳಿದರೆ ಭಾನುವಾರ ದಿವಸ ಸಿಟೌಟ್ನಲ್ಲಿ ಪೇಪರ್ ಓದ್ತಾ ಕೆಮ್ತಾ ಇರ್ತಾನೆ ತಂದೆ. ಕೆಮ್ಮುವ ಪ್ರಾಣಿಯಾಗಿ ಕಾಣ್ತಾನೆ ಅಂತೇಳಿ GS ಶಿವರುದ್ರಪ್ಪನವರು ಹೇಳ್ತಾರೆ. ಒಂದು ನೈಜ ಬದುಕಿಗೆ ಕನ್ನಡಿಯಂತೆ ಕಾಣುತ್ತದೆ ಈ ಮುಂಬೈ ಜಾತಕ ಪದ್ಯಭಾಗ. ನಗರದ ಬದುಕಿಗೆ ಒಂದು ಒಳ್ಳೆಯ ಉದಾಹರಣೆಯಾಗಿ ಕಾಣುತ್ತದೆ. ಯಾವ ರೀತಿಯ ಬದುಕನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಅಂತೇಳಿ ಅಲ್ಲಿ ಕವಿ ಹೇಳುತ್ತಾರೆ. ಮುಂದಕ್ಕೆ 9ನೇ ಪದ್ಯಭಾಗ ಬಂದು ಶಿಲುಬೆ ಏರಿದ್ದಾನೆ ಅಂತೇಳಿ KS ನಿಸಾರ್ ಅಹಮದ್ ಅವರು ಬರೆದಿರ್ತಕ್ಕಂಥ ಒಂದು ಪದ್ಯಭಾಗ. ಯೇಸು ಕ್ರಿಸ್ತನ ಬದುಕನ್ನು ಅದು ಕಟ್ಟಿಕೊಡ್ತದೆ ಈ ಪದ್ಯಭಾಗ. ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಣುವಂಥದ್ದು, ಜೀಸಸ್ನ ಬಗ್ಗೆ ಗೋವಿಂದ ಪೈ ಅವರು ಗೋಲ್ಕೋತಾ ಅಂತೇಳಿ ಒಂದು ಕವನ ಬರೆದಿದ್ರು. ಅದು ಬಹಳ ಸುಂದರವಾಗಿರ್ತಕ್ಕಂಥ ಕವನ. ಆ ನಂತರದಲ್ಲಿ ಬಂದಿರತಕ್ಕಂಥ ಒಂದು ಅಪರೂಪದ ಕವನವೇ ಈ ಶಿಲುಬೆ ಏರಿದ್ದಾನೆ. ಇದು KS ನಿಸಾರ್ ಅಹಮದ್ ಅವರು ಬರೆದಿದ್ದಾರೆ. ಇಲ್ಲಿ ಯೇಸು ಕ್ರಿಸ್ತನ ಬದುಕು, ಅವನ ಪ್ರಾಮಾಣಿಕತೆ, ಅವನಿಗೆ ಕೊಟ್ಟಿರ್ತಕ್ಕಂಥ ಹಿಂಸೆಗಳು, ಈ ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಯೇಸು ಕ್ರಿಸ್ತನ ಕಾಲದಲ್ಲಿದ್ದ ಹಿಂಸೆ, ಯೇಸು ಕ್ರಿಸ್ತನ ಕಾಲದಲ್ಲಿದ್ದಂಥ ಅನ್ಯಾಯ ಇವತ್ತು 21ನೇ ಶತಮಾನದಲ್ಲಿ ಕೂಡ ಇದೆ ಎಂಬುದನ್ನು ಹೇಳ್ತಾರೆ ಅಲ್ಲಿ. ಅಂದರೆ ಅವತ್ತು 2000 ವರ್ಷಗಳ ಹಿಂದೆ ಇದ್ದಂತಹ ಆ ಹಿಂಸೆ, ಆ ನೋವು, ಆ ಅನ್ಯಾಯ ಇವತ್ತು ಇರಬಾರ್ದಿತ್ತು.
ಆದರೆ ಕವಿ ಹೇಳ್ತಾರೆ ಇಲ್ಲ, ಇವತ್ತು ಕೂಡ ಇದೆ, ಆದರೆ ಸ್ವಲ್ಪ ವೇಷ ಬದಲಾಯಿಸಿಕೊಂಡಿದೆ ಅಂತೇಳಿ. ಅವತ್ತು ಸುತ್ತಿಗೆಯಲ್ಲಿ ಹೊಡೆದ್ರು, ಮುಳ್ಳಿನಲ್ಲಿ ಹೊಡೆದ್ರು, ಮೊಳೆಯನ್ನು ಹೊಡೆದ್ರು. ಇವತ್ತು ಅದು ಬಾಂಬು, ಗ್ರನೇಡು, ಬಂದೂಕು, ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಹಿಂಸೆಯನ್ನು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಇದು ಬರಬಾರದು ಅಂತೇಳಿ ವಿದ್ಯಾರ್ಥಿಗಳಿಗೊಂದು ಸಂದೇಶವನ್ನು ಕೊಡ್ತದೆ ಈ ಶಿಲುಬೆ ಏರಿದ್ದಾನೆ ಪದ್ಯಭಾಗ. ನಂತರದಲ್ಲಿ ಬರುವಂಥದ್ದು 10ನೇ ಪದ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಂತ ಹೇಳಿ. ಈ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಈ ಪದ್ಯಭಾಗವನ್ನು ಬರೆದಿರ್ತಕ್ಕಂಥದ್ದು ಲಲಿತಾ ಸಿದ್ದಬಸವಯ್ಯ. ವಿದ್ಯಾರ್ಥಿಗಳ ಹತ್ರ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಪದ್ಯದ ಹೆಸರು ಮತ್ತು ಪದ್ಯವನ್ನು ಬರೆದಿರ್ತಕ್ಕಂತಹ ಕವಿಗಳ ಹೆಸರು ಇದನ್ನು ನೀವು ನೆನಪಿಟ್ಟುಕೊಳ್ಳೇಬೇಕು. ಯಾಕಂತೇಳಿದ್ರೆ ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿರಿ, ಅಲ್ಲಿ ಇದನ್ನು ಕೇಳಿಯೇ ಕೇಳ್ತಾರೆ. ಮತ್ತು ಆ ಪದ್ಯವನ್ನು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಇದನ್ನು ನೀವು ಸ್ವಲ್ಪ ನೆನಪಿಟ್ಟುಕೊಳ್ಬೇಕು. ಪದ್ಯದ ಹೆಸರು, ಪದ್ಯವನ್ನು ಬರೆದ ಕವಿಯ ಹೆಸರು ಮತ್ತು ಆ ಪದ್ಯವನ್ನು ಯಾವ ಕೃತಿಯಿಂದ ಆಯ್ಕೆ ಮಾಡಿಕೊಂಡಿದೆ ಅಂತೇಳಿ ನೆನಪಿಟ್ಟುಕೊಳ್ಬೇಕು. ಈ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದು ಕೂಡ ವಾಸ್ತವ ಬದುಕಿಗೆ ಒಂದು ರೀತಿಯ ಒಳ್ಳೆಯ ನಿದರ್ಶನವಾಗಿ ಕಾಣುತ್ತದೆ. ಅಲ್ಲಿ ಇಬ್ಬರು ಮಕ್ಕಳು ಇರ್ತಾರೆ, ಅಜ್ಜ ಅಜ್ಜಿ ಇರ್ತಾರೆ, ಅಂದರೆ ಆ ಇಬ್ಬರು ಮಕ್ಕಳ ತಂದೆ ತಾಯಿ. ಆ ತಂದೆ ತಾಯಿಯನ್ನು ಇಬ್ಬರು ಮಕ್ಕಳಿಗೂ ನೋಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಜವಾಬ್ದಾರಿಯನ್ನು ನಿಭಾಯಿಸುವ ನೆಪದಲ್ಲಿ ತಂದೆಯನ್ನು ಒಬ್ಬ ಮಗ ನೋಡ್ಕೊಳ್ಳೋದು, ತಾಯಿಯನ್ನು ಒಬ್ಬ ಮಗ ನೋಡ್ಕೊಳ್ಳೋದು. ದೊಡ್ಡ ಮಗ ಬೆಂಗಳೂರಿನಲ್ಲಿ, ಸಣ್ಣ ಮಗ ಅಸ್ಸಾಂನಲ್ಲಿ. ದೊಡ್ಡ ಮಗನ ಮನೆಯಲ್ಲಿ ನಮ್ಮ ಕರ್ನಾಟಕದಲ್ಲಿ ತಾಯಿ ಇರೋದು, ಅಜ್ಜಿ ಇರೋದು. ಅಸ್ಸಾಂನಲ್ಲಿ ತಂದೆ ಇರೋದು, ಅಂದರೆ ಅಜ್ಜ ಇರೋದು. ಪಾಪ ಅಜ್ಜನಿಗೆ ಅಲ್ಲಿ ಯಾವ ರೀತಿಯ ಸಂದರ್ಭ ಅಂತ ಹೇಳಿದರೆ, ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ಸಣ್ಣ ಮಗ. ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ ಬೆಟ್ಟದ ಮೇಲೆ. ಅಸ್ಸಾಂ ಅಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ. ಆ ಬೆಟ್ಟದ ಮೇಲೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ. ಆ ಕ್ವಾರ್ಟರ್ಸ್ನಲ್ಲಿ ಅಜ್ಜ ಇರಬೇಕು, ಅಂದರೆ ಮಗನ ತಂದೆ. ಅವನಿಗೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಮಾತಾಡುವ ಅಂತ ಹೇಳಿದ್ರೆ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ, ಅಲ್ಲಿ ಅಸ್ಸಾಂ ಮಾತಾಡುವವರು. ಇವನಿಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಸರಿ, ಇಲ್ಲಿ ದೊಡ್ಡ ಮಗನ ಮನೆಯಲ್ಲಿ ಅಜ್ಜಿಯ ಸ್ಥಿತಿ ಹೇಗುಂಟು, ಅದು ಕೂಡ ಬಹಳ ಚಿಂತಾಜನಕವಾಗಿದೆ. ಸೊಸೆ ಗದರ್ತಾಳೆ, ಮಗ ಕೂಡ ಗದರ್ತಾಳೆ. ದೊಡ್ಡ ಮನೆ, ಆದರೆ ಮನಸ್ಸಿನಲ್ಲಿ ಸಂತೋಷ ಇಲ್ಲ. ಯಾಕೆ ಸಂತೋಷ ಇಲ್ಲ ಅಂತೇಳಿದರೆ, ಅಜ್ಜ ಅಜ್ಜಿ ಒಟ್ಟಿಗಿಲ್ಲ. ಅವರಿಗೀಗ ಮನೆ ದೊಡ್ಡದು ಬೇಡ, ವ್ಯವಸ್ಥೆಗಳು ಬೇಡ, ಗಂಡ ಹೆಂಡತಿ ಒಟ್ಟಿಗಿರಬೇಕಲ್ವ ಅಜ್ಜ ಅಜ್ಜಿ. ಅದು ಅವರನ್ನು ಕಾಡ್ತಾ ಇದೆ. ಅಲ್ಲಿ ಒಂದು ರೀತಿಯ ಮಕ್ಕಳು ಅಜ್ಜ ಅಜ್ಜಿಯನ್ನು ಅಥವಾ ಮಕ್ಕಳು ತಮ್ಮ ತಂದೆ ತಾಯಿಯನ್ನು ಯಾವ ರೀತಿ ನೋಡ್ಕೊಳ್ಬೇಕು, ಯಾವ ರೀತಿ ನೋಡ್ಕೊಳ್ಬಾರದು ಎಂಬ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಮಕ್ಕಳಿಗೆ ಅದು ಕೊಡುತ್ತದೆ, ನಮಗೂ ಕೊಡುತ್ತದೆ. ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪದ್ಯ ಭಾಗ. ಲಲಿತಾ ಸಿದ್ದಬಸವಯ್ಯನವರು ಅದನ್ನು ಬರೆದಿದ್ದಾರೆ. ನಂತರದಲ್ಲಿ ಬರುವಂಥದ್ದು ಹತ್ತಿ ಚಿತ್ತ ಮತ್ತು ಅಂತ ಹೇಳಿ 11ನೇ ಪದ್ಯ ಭಾಗ. ಇದನ್ನು ಟಿ ಯಲ್ಲಪ್ಪನವರು ಬರೀತಾರೆ. ಒಂದು ಸ್ವಲ್ಪ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬರೆದಿರ್ತಕ್ಕಂಥ ಪದ್ಯದ ರೀತಿ ಕಾಣುತ್ತದೆ. ಅಲ್ಲಿ ಬಹಳ ಮುಖ್ಯವಾಗಿ ಹತ್ತಿ, ಆನಂತರ ಅಲ್ಲಿ ಒಂದು ಬತ್ತಿ, ಆನಂತರ ಬೆಳಕು, ಈ ರೀತಿಯಾಗಿ ಆ ಪದ್ಯ ಮುಂದುವರಿತದೆ. ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ನಮ್ಮ ಬದುಕಿನಲ್ಲಿ ಹೇಗೆ ಒಂದು ಹತ್ತಿ, ಕಚ್ಚಾ ಹತ್ತಿ ಇದ್ದದ್ದು ಅದು ಪರಿವರ್ತನೆಗೊಂಡು ಬತ್ತಿಯಾಗಿ ಬೆಳಕಿನ ಬಿತ್ತಿಯಾಗಿ ಉರ್ದು 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 ಕೊನೆಗೆ ಇಲ್ಲವಾಗ್ತದೆ. ಅಂದರೆ ಬಹಳ ಚೆನ್ನಾಗಿದೆ. ಅಲ್ಲಿ ಹತ್ತಿಯ ಬೀಜ ಇರ್ತದೆ, ಹತ್ತಿಯ ಬೀಜ ಎಣ್ಣೆಯಾಗುವುದು, ಹತ್ತಿ ಬತ್ತಿಯಾಗುವುದು, ಹತ್ತಿ ಬತ್ತಿಯಾಗಿ ದೀಪಕ್ಕೆ ಬರುತ್ತದೆ, ಹತ್ತಿಯ ಬೀಜ ಎಣ್ಣೆಯಾಗಿ ಮತ್ತೆ ದೀಪಕ್ಕೆ ಬರುತ್ತದೆ. ಅದು ಒಟ್ಟು ಸೇರಿ ಉರಿತದೆ. ಉರ್ದು 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 ಕೊನೆಗೆ ಎಣ್ಣೆಯೂ ಖಾಲಿ ಆಗ್ತದೆ, ಬತ್ತಿಯೂ ಇಲ್ಲವಾಗ್ತದೆ. ಆದರೆ ಆ ಎಣ್ಣೆ ಮತ್ತು ಬತ್ತಿಯ ಸಂಯೋಗದಿಂದ ಅಷ್ಟು ಹೊತ್ತು ನಮಗೆ ಬೆಳಕನ್ನು ಕೊಡ್ತದೆ. ಹಾಗೆ ನಮ್ಮ ಬದುಕು ಕೂಡ ಒಂದು ರೀತಿಯ ಹತ್ತಿಯ ರೀತಿ ನಾವು ಪರಿವರ್ತನೆಗೊಳ್ಳಬೇಕು, ಬತ್ತಿಯಾಗಬೇಕು, ಬೆಳಕಿನ ಬಿತ್ತಿಯಾಗಬೇಕು. ಬಿತ್ತಿಯಾಗಿ 4 ಜನರಿಗೆ ನಾವು ಸಹಾಯ ಮಾಡಬೇಕು, ಸಮಾಜದಲ್ಲಿ ಒಳ್ಳೆಯವರ ರೀತಿಯಲ್ಲಿ ಬದುಕಬೇಕು, ಒಳ್ಳೆಯವರಾಗಿ ಬದುಕಬೇಕು ಎಂಬ ಸಂದೇಶವನ್ನು ಈ ಹತ್ತಿ ಚಿತ್ತ ಮತ್ತು ಈ ಪದ್ಯ ಭಾಗ ಟಿ ಯಲ್ಲಪ್ಪನವರದು ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಅದರಲ್ಲಿ ನಾವು ಕಾಣ್ತೇವೆ. 12ನೇ ಪದ್ಯ ಭಾಗ, ಪದ್ಯ ಭಾಗದಲ್ಲಿ ಕೊನೆಯ ಪದ್ಯ ಒಮ್ಮೆ ನಗುತ್ತೇವೆ. ಸುಕನ್ಯಾ ಮಾರುತಿಯವರು ಈ ಪದ್ಯ ಭಾಗವನ್ನು ಬರೀತಾರೆ. ಇದು ಸುಕನ್ಯಾ ಮಾರುತಿಯವರು ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಜನರ ಪರವಾಗಿ ಬರೀತಾರೆ.
ಸಮಾಜದಲ್ಲಿ ಎಷ್ಟರ ಮಟ್ಟಿಗೆ ಕೆಳವರ್ಗದವರು ಶೋಷಣೆಗೆ ಒಳಗಾಗಿದ್ದರು ಮತ್ತು ಒಳಗಾಗಿದ್ದಾರೆ ಮತ್ತು ಆ ಶೋಷಣೆಯಿಂದ ಹೊರಗೆ ಬರಲಿಕ್ಕೆ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಆದ್ದರಿಂದ ಸುಕನ್ಯಾ ಮಾರುತಿಯವರು ಅದಕ್ಕೆ ಧನಿಗೂಡಿಸ್ತಾರೆ, ನಾನು ಅವರನ್ನು ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನನ್ನ ಜನ ಅಂದರೆ ನಾನೂ ಕೂಡ ಆ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮಾಜದಿಂದ ಬಂದವಳು, ಆದ್ದರಿಂದ ನಾನು ಅವರ ಪರವಾಗಿ ಹೋರಾಟ ಮಾಡ್ತೇನೆ, ಅವರನ್ನು ಶೋಷಣೆಯಿಂದ ಹೊಗೆಯಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅವರು ಈಗ ಹೊಗೆಯಲ್ಲಿದ್ದಾರೆ, ಒಂದು ರೀತಿಯ ಉಸಿರಾಟವನ್ನು ಸಹಜವಾಗಿ ನಡೆಸಲಿಕ್ಕೆ ಕಷ್ಟವಾದ ರೀತಿಯಲ್ಲಿದ್ದಾರೆ, ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ, ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅವರನ್ನು ಆ ಶೋಷಣೆಯಿಂದ ಹೊರಗೆ ತರಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಆ ಪದ್ಯ ಭಾಗದಲ್ಲಿ ಹೇಳ್ತಾರೆ. ವಿದ್ಯಾರ್ಥಿಗಳಿಗೆ ಅಲ್ಲೊಂದು ಸಂದೇಶ ಏನು ಅಂತ ಹೇಳಿದ್ರೆ, ನಾವು ಯಾವತ್ತೂ ಕೂಡ ಒಬ್ಬ ವ್ಯಕ್ತಿಯನ್ನು ಜಾತಿಯಿಂದ ಯಾವತ್ತೂ ನೋಡಬಾರ್ದು. ಜಾತಿಯಿಂದ ಒಬ್ಬನನ್ನು ಕೀಳು, ಒಬ್ಬನನ್ನು ಮೇಲು ಎಂಬ ಭಾವನೆಯಿಂದ ಯಾವತ್ತೂ ಕಾಣಬಾರ್ದು. ಎಲ್ಲರೂ ಸಮಾನರು ಎಂಬ ಭಾವನೆ ಬರಬೇಕು ಮತ್ತು ಯಾರನ್ನು ಕೂಡ ಶೋಷಣೆ ಮಾಡಬಾರದು ಎಂಬ ಸಂದೇಶವನ್ನು ಆ ಪದ್ಯ ಭಾಗ ಕೊಡುತ್ತದೆ. ಆನಂತರ ಬರುವಂಥದ್ದು 12 ಪದ್ಯ ಭಾಗಗಳು ಮುಗಿದ ನಂತರ ಗದ್ಯ ಭಾಗ ಬರುತ್ತದೆ. ಗದ್ಯ ಭಾಗದಲ್ಲಿ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ 8 ಗದ್ಯಗಳು ಪ್ರಸ್ತಾಪಗೊಂಡಿದೆ ದ್ವಿತೀಯ PUCಯ ಕನ್ನಡ ಪಠ್ಯಪುಸ್ತಕದಲ್ಲಿ. ಅದರಲ್ಲಿ 1ನೆಯ ಗದ್ಯ ಭಾಗ ಬಂದು ಮುಟ್ಟಿಸಿಕೊಂಡವನು ಅಂತ ಹೇಳಿ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಗದ್ಯ ಭಾಗ. ಅದನ್ನು P. ಲಂಕೇಶ್ ಅವರು ಬರೀತಾರೆ. ಇಲ್ಲಿ ಬಹಳ ಮುಖ್ಯವಾಗಿ ನಾವು ಕಾಣುವಂಥದ್ದು ಬಸಲಿಂಗ ಅಂತೇಳಿ ಒಂದು ಪಾತ್ರ. ಬಸಲಿಂಗ ಮತ್ತು ಅವನ ಹೆಂಡತಿ ಸಿದ್ಲಿಂಗಿ, ಅಲ್ಲಿ ಬರುವಂಥ ಡಾಕ್ಟರ್ ತಿಮ್ಮಪ್ಪ, ಡಾಕ್ಟರ್ ಚಂದ್ರಪ್ಪ ಮತ್ತು ಲಿಂಗಾಯತ ಜಾತಿಯ ರುದ್ರಪ್ಪ, ಸ್ವಲ್ಪ ಜಾತಿಯ ಹಿನ್ನೆಲೆ, ಅಸ್ಪೃಶ್ಯತೆಯ ಹಿನ್ನೆಲೆ ಅದು ನಮ್ಮ ಸಮಾಜದಲ್ಲಿ ಇರಬಾರ್ದು ಎಂಬ ಸಂದೇಶವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿದ್ಯಾರ್ಥಿಗಳಿಗೆ ತಲುಪಿಸುವಲ್ಲಿ ಇದು ಖಂಡಿತವಾಗಿಯೂ ಈ ಪಾಠ ಯಶಸ್ವಿ ಆಗ್ತದೆ ಅಂತೇಳಿ ನನ್ನ ನಂಬಿಕೆ. ಅಲ್ಲಿ ಜಾತಿಯ ಕಾರಣದಿಂದಾಗಿ ಎಷ್ಟರ ಮಟ್ಟಿಗೆ ಸಂಕುಚಿತ ಮನೋಭಾವನೆಯನ್ನು ತಾಳ್ತಾನೆ ಬಸಲಿಂಗ. ಡಾಕ್ಟರ್ ತಿಮ್ಮಪ್ಪನವರು ಕೆಳಜಾತಿಯವರು, ಅವರು ಒಳ್ಳೆಯವರಾಗಿರ್ತಾರೆ, ಆದರೂ ಜಾತಿಯ ದೃಷ್ಟಿಯಿಂದ ಬಸಲಿಂಗ ಅವರನ್ನು ನೋಡಿ ಅವರಿಗೆ ಅಪಮಾನ ಮಾಡ್ತಾನೆ. ಈ ಎಲ್ಲ ವಿಚಾರಗಳು ಮುಟ್ಟಿಸಿಕೊಂಡವನು ಗದ್ಯ ಭಾಗದಲ್ಲಿ ಪ್ರಸ್ತಾಪಗೊಳ್ಳುತ್ತದೆ. ಇದರಿಂದ ಹೆಚ್ಚಿನ ಅಂಕಗಳನ್ನು ಕೇಳುತ್ತಾರೆ, ಸ್ವಲ್ಪ ಹೆಚ್ಚಿನ ಒತ್ತನ್ನು ಕೊಡಬೇಕು. ಇಲ್ಲಿ ವಿದ್ಯಾರ್ಥಿಗಳಿಗೆ ನಾನೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ನೀವು ಪಾಠವನ್ನು ಓದುವಾಗ ಪ್ರಶ್ನೋತ್ತರವನ್ನು ಮಾತ್ರ ಓದುವ ಕ್ರಮ ಅಲ್ಲ, ಇಡೀ ಪಾಠವನ್ನು ಓದಬೇಕು. ಇಡೀ ಪಾಠವನ್ನು ಓದಿದಾಗ ನಿಮಗೆ ಪ್ರಶ್ನೋತ್ತರದಲ್ಲಿ ಬರುವಂಥ ಪ್ರಶ್ನೆಗಳಿಗೆ ತನ್ನಿಂತಾನೆ ನಿಮ್ಮ ಮನಸ್ಸಿನಲ್ಲಿ ಅದಕ್ಕೆ ತಲೆಯಲ್ಲಿ ಉತ್ತರಗಳು ಹೊಳಿತವೆ. ಯಾಕಂತೇಳಿದ್ರೆ ನೀವು ಇಡೀ ಪಾಠವನ್ನು ಓದಿರ್ತೀರಿ. ಸರಿ, 2ನೆಯ ಗದ್ಯ ಭಾಗ ವಾಲ್ಪರೈ, ಅಭಿವೃದ್ಧಿ ತಂದ ದುರಂತ. ಕೃಪಾಕರ ಸೇನಾನಿ ಮತ್ತು ಕೆ. ಪುಟ್ಟಸ್ವಾಮಿಯವರು ಈ ಗದ್ಯ ಭಾಗವನ್ನು ಬರೀತಾರೆ. ಇದು ಪ್ರಕೃತಿ ನಾಶದ ಬಗ್ಗೆ ಇಲ್ಲಿ ಪ್ರಮುಖವಾಗಿ ಪ್ರಸ್ತಾಪ ಆಗ್ತದೆ. ಇಲ್ಲಿ ವಾಲ್ಪರೈ ಎಂಬ ಪ್ರದೇಶ, ಅಲ್ಲಿ ಬರುವಂಥ 1890ರಲ್ಲಿ ವಾಲ್ಪರೈ ಕಗ್ಗತ್ತಲ ಕಾಡು, ಬೆಳಕು ಕೂಡ ಪ್ರವೇಶಿಸದೇ ಇರತಕ್ಕಂತಹ ಆ ದಟ್ಟ ಕಾಡಿಗೆ ಕಾರ್ವೇರ್ ಮಾರ್ಷ್ ಬ್ರಿಟಿಷಿಗ ಕುದುರೆ ಏರಿ ಕೊಯಮತ್ತೂರಿನಿಂದ ಬರ್ತಾನೆ. ಬಂದ ನಂತರ ಅವನಿಗೆ ಪೂರ್ಣಚ್ಚಿಯ ಪರಿಚಯ ಆಗ್ತದೆ. ಪೂರ್ಣಚ್ಚಿ ಮತ್ತು ಕಾರ್ವೇರ್ ಮಾರ್ಷ್ ಸೇರಿಕೊಂಡು ಆ ಕಾಡನ್ನು ಕಡಿತಾರೆ. ಅಲ್ಲಿ ಚಹಾ ಗಿಡಗಳನ್ನು ನೆಡ್ತಾರೆ. ಸ್ವಾತಂತ್ರ್ಯ ನಂತರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅಲ್ಲಿ ಹೋಗಿ ಚಹಾ ತೋಟವನ್ನು ಸೃಷ್ಟಿ ಮಾಡ್ತವೆ. ಆಗ ಅಲ್ಲಿದ್ದಂಥ ಸಿಂಹಬಾಲದ ಕೋತಿಗಳು ಮತ್ತು ವಿಷಲಿಂಗ್ ಥ್ರಶ್ ಎನ್ನುವಂಥ ಪಕ್ಷಿಗಳು ತಮ್ಮ ನೆಲೆಯನ್ನು ಕಳ್ಕೊಳ್ಳುತ್ತವೆ. ಈ ರೀತಿಯಾಗಿ ಪ್ರಕೃತಿ ನಾಶದ ಬಗ್ಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಮ್ಮ ಬದುಕಿಗೆ ಕೊಡುತ್ತದೆ. ಪ್ರಕೃತಿ ನಾಶವನ್ನು ಮಾಡಬಾರದು ಅಂತ ಹೇಳಿ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗ್ತದೆ. ಆನಂತರ ಬರುವಂಥದ್ದು 3ನೆಯ ಗದ್ಯ ಭಾಗ ಬಂದು ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ನೇಮಿಚಂದ್ರ ಅವರು ಈ ಒಂದು ಗದ್ಯ ಭಾಗವನ್ನು ಬರೀತಾರೆ. ಇಲ್ಲಿ ಪ್ರಮುಖವಾಗಿ 3 ಪ್ರಸಂಗಗಳನ್ನು ಪ್ರತ್ಯೇಕವಾಗಿ ಪ್ರಸ್ತಾಪಿಸ್ತಾರೆ. ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅಂತೇಳಿ 3 ಪ್ರಸಂಗಗಳು ಕೂಡ ಅತ್ಯಂತ ಸುಂದರವಾಗಿದೆ ಮತ್ತು ನೈಜ ಘಟನೆಗಳನ್ನು ಆಧರಿಸಿ ಈ ಗದ್ಯ ಭಾಗವನ್ನು ಅವರು ಬರೆದಿದ್ದಾರೆ. ಎಲ್ಲ ಘಟನೆಗಳು ಕೂಡ ನಮಗೆ ಒಂದು ಒಳ್ಳೆಯ ಮೆಸೇಜನ್ನು ಕೊಡ್ತವೆ. ಆನಂತರ ಬರುವಂಥದ್ದು 4ನೆಯ ಗದ್ಯ ಭಾಗ ಬಂದು ಕನ್ನಡವನ್ನು ಕಟ್ಟುವ ಕೆಲಸ. ಹಾಮಾನಾಯಕ, ಹಾರೋಗದ್ದೆ ಮಾನಪ್ಪ ನಾಯಕ ಅಂತೇಳಿ ಈ ಗದ್ಯ ಭಾಗವನ್ನು ಬರೀತಾರೆ.
ಕನ್ನಡವನ್ನು ಯಾವ ರೀತಿಯಾಗಿ ನಾವು ಬೆಳೆಸಬೇಕು, ಪ್ರಸ್ತುತ ಸಮಾಜದಲ್ಲಿ ಕನ್ನಡದ ಸ್ಥಿತಿ ಗತಿ ಹೇಗಿದೆ ಮತ್ತು ನಾವು ಯಾವ ರೀತಿಯಾಗಿ ಕನ್ನಡವನ್ನು ಬೆಳೆಸ್ಬೋದು ಮತ್ತು ಯಾವ ರೀತಿಯಾಗಿ ಈಗಿನ ಸಂದರ್ಭದಲ್ಲಿ ನಾವು ಕನ್ನಡವನ್ನು ಕಡೆಗಣನೆ ಮಾಡಿದ್ದೇವೆ ಎಂಬ ವಿಚಾರವನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಕನ್ನಡವನ್ನು ಕಟ್ಟುವ ಕೆಲಸ, ಕನ್ನಡ ಉಳಿಬೇಕು, ಕನ್ನಡ ಬೆಳಿಬೇಕು ಎಂಬ ದೃಷ್ಟಿಯಲ್ಲಿ ಈ ಗದ್ಯ ಭಾಗವನ್ನು ಇಲ್ಲಿ ಕೊಟ್ಟಿದ್ದಾರೆ. ನಂತರ ಬರುವಂಥದ್ದು 5ನೆಯ ಗದ್ಯ ಭಾಗ ದನಿಗಳ ಬೆಳ್ಳಿ ಲೋಟ. ಎಚ್ ನಾಗವೇಣಿಯವರು ಬರೀತಾರೆ. ಒಂದು ಸುಂದರವಾದಂಥ ಕತೆ. ಇಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ಚಿನ್ನಮ್ಮ ಅಂತೇಳಿ ಒಂದು ಪಾತ್ರ ಬರ್ತದೆ, ಕುದುಪ ಅಂತೇಳಿ ಒಂದು ಪಾತ್ರ ಬರ್ತದೆ. ಚಿನ್ನಮ್ಮ ಮತ್ತು ಕುದುಪ ದಂಪತಿಗಳ ಮಗ ಗುಡ್ಡ, ಇವರು ಕಾರ್ಮಿಕರು, ಅಂದರೆ ಕೆಲಸ ಮಾಡುವವರು. ಅಲ್ಲಿ ಒಬ್ಬ ದಣಿಯ ಪಾತ್ರ ಬರ್ತದೆ, ವೆಂಕಪ್ಪಯ್ಯ ಅಂತೇಳಿ. ಅತ್ಯಂತ ಒಂದು ದೌರ್ಜನ್ಯವನ್ನು ಮಾಡುವಂತಹ ಪಾತ್ರ ಅದು, ದನಿ ವೆಂಕಪ್ಪಯ್ಯಂದು. ಅವ ಯಾವ ರೀತಿಯಾಗಿ ಚಿನ್ನಮ್ಮ ಮತ್ತು ಕುದುಪ ಮತ್ತು ಗುಡ್ಡನ ಮೇಲೆ ದೌರ್ಜನ್ಯವನ್ನು ಎಸಗುತ್ತಾನೆ, ಕೊನೆಗೆ ಅದರಿಂದ ಎಷ್ಟರ ಮಟ್ಟಿಗೆ ಪಶ್ಚಾತ್ತಾಪವನ್ನು ಪಡ್ತಾನೆ, ಎಲ್ಲ ವಿಚಾರಗಳು ದನಿಗಳ ಬೆಳ್ಳಿ ಲೋಟ ಗದ್ಯ ಭಾಗದಲ್ಲಿ ಪ್ರಸ್ತಾಪ ಆಗ್ತದೆ. ಅಲ್ಲಿ ಪ್ರಮುಖವಾಗಿ ಶಾಂಭವಿ ಹೊಳೆ ಕೂಡ ಅಲ್ಲಿ ಪ್ರಸ್ತಾಪಗೊಳ್ಳುತ್ತದೆ. ನಂತರ ಬರುವಂಥದ್ದು 6ನೆಯ ಪದ್ಯ ಭಾಗ ಬದುಕನ್ನು ಪ್ರೀತಿಸಿದ ಸಂತ. HR ರಾಮಕೃಷ್ಣರಾವ್ ಈ ಗದ್ಯ ಭಾಗವನ್ನು ಬರೀತಾರೆ. ಬಹಳ ಚೆನ್ನಾಗಿದೆ. ಇಲ್ಲಿ APJ ಅಬ್ದುಲ್ ಕಲಾಂ ಅವರ ಬದುಕಿನ ಅನೇಕ ವಿಚಾರಗಳನ್ನು ವಿದ್ಯಾರ್ಥಿಗಳ ಬದುಕಿಗೆ ಅನ್ವಯ ಮಾಡಿಕೊಳ್ಳಬೇಕು. ವಿದ್ಯಾರ್ಥಿಗಳು ಕೂಡ APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಂಬ ದೃಷ್ಟಿಯಲ್ಲಿ ಈ ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ. ಬದುಕನ್ನು ಪ್ರೀತಿಸಿದ ಸಂತ ಅನೇಕ ಆಯಾಮಗಳಲ್ಲಿ ನಮಗೆ APJ ಅಬ್ದುಲ್ ಕಲಾಂ ಅವರ ವ್ಯಕ್ತಿತ್ವದ ಪರಿಚಯ ಈ ಗದ್ಯ ಭಾಗದಲ್ಲಿ ಆಗ್ತದೆ. ನಂತರ ಬರುವಂಥದ್ದು 7ನೆಯ ಪದ್ಯ ಭಾಗ ತಿರುಳ್ಗನ್ನಡದ ಬೆಳ್ನುಡಿ. ಮುದ್ದಣ ಈ ಗದ್ಯ ಭಾಗವನ್ನು ಬರಿತಾನೆ. ಇಲ್ಲಿ ಮನೋರಮೆ ಮತ್ತು ಮುದ್ದಣನ ಒಂದು ಪ್ರಸಂಗ ಬರುತ್ತದೆ, ಗಂಡ ಹೆಂಡತಿಯ ಮಾತುಕತೆ. ಆ ಮಾತುಕತೆಯ ಉದ್ದೇಶ ಏನು ಅಂತ ಹೇಳಿದರೆ, ಕನ್ನಡವೇ ಶ್ರೇಷ್ಠ, ನನಗೆ ಕನ್ನಡದಲ್ಲೇ ಕಥೆಯನ್ನು ಹೇಳಿ ಅಂತೇಳಿ ಹೆಂಡತಿಯಾಗಿರ್ತಕ್ಕಂಥ ಮನೋರಮೆ ಗಂಡನಾಗಿರ್ತಕ್ಕಂಥ ಮುದ್ದಣ್ಣನಲ್ಲಿ ಕೇಳಿಕೊಳ್ತಾಳೆ. ಅಂದರೆ ಅಲ್ಲಿ ಸ್ವಲ್ಪ ಗಂಡ ಹೆಂಡತಿಯ ಸರಸ ಸಲ್ಲಾಪಗಳು, ಆ ರೀತಿಯ ಮಾತುಕತೆಗಳು ಅಲ್ಲಿ ಕಂಡು ಬರುತ್ತದೆ. ಭಾಳ ಚೆನ್ನಾಗಿದೆ ಮುದ್ದಣ್ಣನ ತಿರುಳ್ಗನ್ನಡದ ಬೆಳ್ನುಡಿ. ನಂತರ ಕೊನೆಯ ಗದ್ಯ ಭಾಗ ಬಂದು ಹಳ್ಳಿಯ ಚಹಾ ಹೋಟೆಲುಗಳು ಅಂತ ಹೇಳಿ ವೀರೇಂದ್ರ ಸಿಂಪಿಯವರು ಬರೆದಿರ್ತಕ್ಕಂಥ ಒಂದು ಗದ್ಯ ಭಾಗ. ಇಲ್ಲಿ ವೈಯಕ್ತಿಕವಾಗಿ ನನಗೂ ಕೂಡ ಅತ್ಯಂತ ಇಷ್ಟವಾಗಿರ್ತಕ್ಕಂಥ ಒಂದು ಗದ್ಯ ಭಾಗ. ಅಲ್ಲಿ ಹಳ್ಳಿಯ ಚಹಾ ಹೋಟೆಲ್ಗಳು ಯಾವ ರೀತಿಯಾಗಿರುತ್ತದೆ, ಅಲ್ಲಿಯ ಕಟ್ಟಡ ಅಂದರೆ ಚಹಾ ಹೋಟೆಲ್ ಹೇಗಿರ್ತದೆ ಮತ್ತು ಹೋಟೆಲ್ನ ಒಳಗಿರ್ತಕ್ಕಂಥ ಆತ್ಮೀಯತೆ ಯಾವ ರೀತಿಯಾಗಿರ್ತದೆ, ಆ ಹೋಟೆಲ್ನ ಒಳಗಿರ್ತಕ್ಕಂತಹ ತಿಂಡಿ ತಿನಿಸುಗಳು ಯಾವ ರೀತಿಯಾಗಿರ್ತದೆ ಮತ್ತು ಅಲ್ಲಿಗೆ ಬರುವಂಥ ಗ್ರಾಹಕರು ಹೇಗಿರ್ತಾರೆ. ಇನ್ನೊಂದು ಕಡೆಯಿಂದ ನಗರ ಪ್ರದೇಶದ ಹೋಟೆಲ್ಗಳು 5 ಸ್ಟಾರ್ ಆಗಿರ್ಬೋದು, 3 ಸ್ಟಾರ್ ಹೋಟೆಲ್ಗಳು ಹೇಗಿರುತ್ತದೆ ಮತ್ತು ಅಲ್ಲಿಯ ಗ್ರಾಹಕರು ಹೇಗಿರ್ತಾರೆ, ಅಲ್ಲಿಯ ತಿಂಡಿ ತಿನಿಸುಗಳು ಹೇಗಿರ್ತದೆ, ಈ ಎರಡರ ವ್ಯತ್ಯಾಸವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಮತ್ತು ಹಳ್ಳಿಯ ಹೋಟೆಲ್ಗಳು ಮತ್ತು ಅಲ್ಲಿಯ ಜನರ ವ್ಯಕ್ತಿತ್ವಗಳು, ಜನರ ಆತ್ಮೀಯತೆ ಎಲ್ಲ ವಿಚಾರಗಳು ಈ ಗದ್ಯ ಭಾಗದಲ್ಲಿ ಪ್ರಸ್ತಾಪ ಆಗ್ತದೆ. ಈ ರೀತಿಯಾಗಿ 12 ಪದ್ಯಗಳು, 8 ಗದ್ಯ, 2 ಭಾಗ. ಇನ್ನು 3ನೆಯ ಭಾಗ ಬಂದು ದೀರ್ಘ ಗದ್ಯ. ಇದು ಕೃಷ್ಣೇಗೌಡನ ಆನೆ ಅಂತೇಳಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಇದನ್ನು ಬರೀತಾರೆ. ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ಕಾದಂಬರಿ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆಯುವಂಥ ಒಂದು ಕತೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿದೆ. ಇಲ್ಲಿ ಬರುವಂಥ ಅನೇಕ ಪಾತ್ರಗಳು, ಅಲ್ಲಿ ಬರುವಂಥ ಪೂರ್ಣಚಂದ್ರ ತೇಜಸ್ವಿಯವರ ಪಾತ್ರ ಆಗಿರ್ಬೋದು, ಅಥವಾ ದುರ್ಗಪ್ಪನ ಪಾತ್ರ ಆಗಿರ್ಬೋದು, ಫಾರೆಸ್ಟ್ ಆಫೀಸರ್ ನಾಗರಾಜನ ಪಾತ್ರ ಆಗಿರ್ಬೋದು, ತಿಪ್ಪಣ್ಣನ ಪಾತ್ರ ಆಗಿರ್ಬೋದು, ಅಥವಾ ಇನ್ನಿತರ ಅನೇಕ ಪಾತ್ರಗಳು. ಅಲ್ಲಿ ಗಂಧಕಳ್ಳ ಗಂಗಾಧರ ಅಂತೇಳಿ ಬರ್ತಾನೆ. ಎಲ್ಲ ಪಾತ್ರಗಳು, ಪೋಸ್ಟ್ಮ್ಯಾನ್ ಜಬ್ಬಾರ್ ಅಂತೇಳಿ ಬರ್ತಾನೆ. ಎಲ್ಲ ಪಾತ್ರಗಳು ನಮಗೆ ಅತ್ಯಂತ ಆಪ್ತವಾಗಿ ಕಂಡುಬರುತ್ತದೆ. ಯಾಕಂತೇಳಿದರೆ ನಿಮಗೆ ಕೃಷ್ಣೇಗೌಡನ ಆನೆ ದೀರ್ಘಗದ್ಯದಲ್ಲಿ ಬರುವಂತಹ ಎಲ್ಲ ವ್ಯವಸ್ಥೆಗಳು ಮತ್ತು ಪಾತ್ರಗಳು ನಮ್ಮ ವಾತಾವರಣದಲ್ಲಿ ಅಥವಾ ನಮ್ಮ ಮನೆಯ ಆಸುಪಾಸಿನಲ್ಲಿ ಕಂಡುಬರುವಂಥ ಪಾತ್ರಗಳೇ. ಹಾಗಾಗಿ ಒಂದು ಒಳ್ಳೆಯ ಸಂದೇಶವನ್ನು ಮತ್ತು ಒಳ್ಳೆಯ ವ್ಯಕ್ತಿತ್ವದ ಪರಿಚಯವನ್ನು ಗದ್ಯ ಭಾಗ ನಮಗೆ ಮಾಡಿಕೊಡ್ತದೆ. ಈ ರೀತಿಯಾಗಿ ನಿಮಗೆ ದೀರ್ಘ ಗದ್ಯ ಅಲ್ಲಿ ಕಂಡು ಬರುತ್ತದೆ. ಇದು ಏನು ನಿಮ್ಮದು ದ್ವಿತೀಯ PUCಯ
ಪಠ್ಯಪುಸ್ತಕದಲ್ಲಿರುವಂಥ ವಿಭಾಗಗಳು. ಇನ್ನು ಅದರ ಒಟ್ಟಿಗೆ ನಾನು ಹೇಳಿದೆ ಪಲ್ಲವ ಅಂತ ಹೇಳಿ. ದಯವಿಟ್ಟು ನಾನು ಮತ್ತೆ ವಿದ್ಯಾರ್ಥಿಗಳಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೇನೆ, ಪಲ್ಲವ ಪುಸ್ತಕವನ್ನು ನೀವು ತಾತ್ಸಾರ ಮಾಡಬೇಡಿ. ಪಲ್ಲವ ಪುಸ್ತಕದಿಂದ ಅನೇಕ ಅಂಕಗಳು, ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಅಂಕಗಳು ಬರ್ತದೆ. ಆದ್ದರಿಂದ ಪಲ್ಲವ ಪುಸ್ತಕದಲ್ಲಿರುವ ವ್ಯಾಕರಣಾಂಶಗಳು, ಅದು ಅರ್ಥ ಆಗಿರ್ಬೋದು, ನಾನಾರ್ಥ ಆಗಿರ್ಬೋದು, ಅಥವಾ ದ್ವಿರುಕ್ತಿ ಆಗಿರ್ಬೋದು, ಜೋಡು ನುಡಿಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಗುಣವಾಚಕಗಳಾಗಿರ್ಬೋದು, ಈ ರೀತಿಯಾಗಿ ಅನೇಕ ಭಾಷಾಭ್ಯಾಸದ ವಿಚಾರಗಳು ಬರ್ತದಲ್ಲಿ ಪಲ್ಲವದಲ್ಲಿ. ನೀವು ಪಲ್ಲವ ಪುಸ್ತಕವನ್ನು ನೀವು ತಾತ್ಸಾರ ಮಾಡಿದರೆ ತುಂಬ ಅಂಕಗಳನ್ನು ಕಳ್ಕೊಳ್ತೀರಾ. ಆದ್ದರಿಂದ ಪಲ್ಲವ ಪುಸ್ತಕಕ್ಕೆ ಪಠ್ಯಪುಸ್ತಕದಷ್ಟೇ ಒತ್ತನ್ನು ಕೊಡಬೇಕು ಅಂತೇಳಿ ನಾನು ಆರಂಭದಲ್ಲಿ ಹೇಳ್ತಾ ಇದ್ದೇನೆ. ಇದೀಗ ನೀಲನಕ್ಷೆಯ ಬಗ್ಗೆ ಮಾತಾಡ್ತೇನೆ, ಬ್ಲೂ ಪ್ರಿಂಟ್ನ ಬಗ್ಗೆ ನಾನು ಮಾತಾಡ್ತೇನೆ. ಇದು ಅತ್ಯಂತ ಪ್ರಮುಖವಾದ ಘಟ್ಟ. ವಿದ್ಯಾರ್ಥಿಗಳು ಮತ್ತು ಪೋಷಕರು ಸರಿಯಾಗಿ ಕೇಳಿಸಿಕೊಳ್ಳಬೇಕು. ಈ ನೀಲನಕ್ಷೆಗೆ ಅನುಗುಣವಾಗಿ ನೀವು ಪಠ್ಯವನ್ನು ಓದಬೇಕಾಗ್ತದೆ. ಹೇಗಿದೆ ನೀಲನಕ್ಷೆ ಕೇಳಿಸಿಕೊಳ್ಳಿ. ಅಲ್ಲಿ ಬರುವಂಥ ಅಂಕಗಳು ಮತ್ತು ಬರುವಂಥ ಪ್ರಶ್ನೆಗಳ ಬಗ್ಗೆ ಹೇಳ್ತೇನೆ. ಮೊದಲಿಗೆ ಕದಡಿದ ಸಳಿಲಂ ತಿಳಿವಂದದೆ, ಈ ಪದ್ಯಭಾಗದಿಂದ 7 ಅಂಕಗಳನ್ನು ಕೇಳ್ತಾರೆ. ಆಯ್ಕೆಗಳೆಲ್ಲ ಸೇರಿ ಅದು 7 ಅಂಕಗಳನ್ನು ಕೇಳ್ತಾರೆ. ಆ 7 ಅಂಕಗಳು 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ. ಈ ರೀತಿಯಾಗಿ ಒಟ್ಟು 7 ಅಂಕಗಳನ್ನು ಕೇಳ್ತಾರೆ. ಆದ್ದರಿಂದ ನೀವು ಕದಡಿದ ಸಳಿಲಂ ತಿಳಿವಂದದೆ ಪದ್ಯಭಾಗವನ್ನು ಓದಲೇಬೇಕು. 2ನೇ ಪದ್ಯಭಾಗವೊಂದು ವಚನಗಳು, ಇದರಿಂದ 5 ಅಂಕಗಳನ್ನು ಕೇಳ್ತಾರೆ. ಇಲ್ಲಿ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಇಲ್ಲಿ ಸಂದರ್ಭ ಸ್ವಾರಸ್ಯ ಬರುವುದಿಲ್ಲ ಅಥವಾ 2 ಅಂಕದ ಪ್ರಶ್ನೆಯೂ ಬರುವುದಿಲ್ಲ. ಆದ್ದರಿಂದ 5 ಅಂಕಗಳು ಬರ್ತದೆ. ವಚನಗಳನ್ನು ನೀವು ಸ್ವಲ್ಪ ಓದಬೇಕಾಗ್ತದೆ. ಇನ್ನು ಬರುವಂಥದ್ದು 3ನೇ ಪದ್ಯಭಾಗ, ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು, ಇದರಿಂದ 7 ಅಂಕಗಳು ಬರ್ತದೆ. 7 ಅಂಕಗಳು ಯಾವುದು ಅಂತ ಹೇಳಿದರೆ 3 ಅಂಕದ 1 ಪ್ರಶ್ನೆ. ಇಲ್ಲಿ 3 ಅಂಕದ 1 ಪ್ರಶ್ನೆ ಅಂದರೆ ಯಾವುದು? ಸಂದರ್ಭ ಸ್ವಾರಸ್ಯ. ಮತ್ತು 4 ಅಂಕದ 1 ಪ್ರಶ್ನೆ. ಒಟ್ಟು 7 ಅಂಕಗಳು. ಅದರಿಂದ ಅದನ್ನು ಸ್ವಲ್ಪ ನೀವು ಓದಬೇಕು. 1-2 ವಾಕ್ಯ ಅದು ಬರುವುದಿಲ್ಲ. ಪಗೆಯಂ ಬಾಲಕನೆಂಬರೆ, ಈ ಪದ್ಯಭಾಗದಿಂದ 4 ಅಂಕಗಳು ಬರ್ತದೆ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಹಾಗಾದರೆ ಇದರಿಂದ ಸಂದರ್ಭ ಸ್ವಾರಸ್ಯ ಮತ್ತು 4 ಅಂಕದ ಪ್ರಶ್ನೆಗಳು ಬರುವುದಿಲ್ಲ. 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಜಾಲಿಯ ಮರದಂತೆ, ಈ ಪದ್ಯಭಾಗದಿಂದ ಪುರಂದರದಾಸರು ಬರೆದಿದ್ದಾರೆ. 2 ಅಂಕಗಳು ಬರ್ತದೆ. ಇದರಿಂದ 1 ಅಂಕದ 2 ಪ್ರಶ್ನೆಗಳು ಬರ್ತದೆ, 2 ಅಂಕಗಳು ಬರ್ತದೆ. ಹಬ್ಬಲಿಯವರ ರಸಬಳ್ಳಿ, ಇದು 6ನೇ ಪದ್ಯ. ಇದರಿಂದ 3 ಅಂಕಗಳು ಬರ್ತದೆ. 3 ಅಂಕಗಳು ಯಾವುದು ಅಂತ ಕೇಳಿದರೆ ಸಂದರ್ಭ ಸ್ವಾರಸ್ಯ ಮಾತ್ರ. 3 ಅಂಕದ 1 ಪ್ರಶ್ನೆ ಮಾತ್ರ ಬರ್ತದೆ ಹಬ್ಬಲಿಯವರ ರಸಬಳ್ಳಿಯಿಂದ. ಬೆಳಗು ಜಾವ ದ.ರಾ ಬೇಂದ್ರೆಯವರ ಈ ಪದ್ಯಭಾಗದಿಂದ 3 ಅಂಕಗಳು ಬರ್ತದೆ. ಯಾವುದೆಲ್ಲ? 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ನಂತರ ಬರುವಂಥದ್ದು ಮುಂಬೈ ಜಾತಕ, ಇದರಿಂದ 4 ಅಂಕಗಳು ಬರ್ತದೆ. ಆ 4 ಅಂಕಗಳು ಯಾವುದು ಅಂತ ಹೇಳಿದರೆ 4 ಅಂಕದ 1 ಪ್ರಶ್ನೆ. ಅದು ದೊಡ್ಡ ಪ್ರಶ್ನೆ ಒಂದು ಕೇಳಿಬಿಡ್ತಾರೆ. ಅದರಿಂದ ಶಿಲುಬೆ ಏರಿದ್ದಾನೆ, ಈ ಪದ್ಯಭಾಗದಿಂದ 3 ಅಂಕಗಳು ಬರ್ತದೆ. ಆ 3 ಅಂಕಗಳು ಕೂಡ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. 1 ಹೂ ಹೆಚ್ಚಿಗಿಡುತ್ತೀನಿ, ಇದರಿಂದಲೂ ಕೂಡ 3 ಅಂಕಗಳನ್ನು ಕೇಳ್ತಾರೆ. ಆ 3 ಅಂಕದ ಪ್ರಶ್ನೆ ಯಾವುದು ಅಂತ ಹೇಳಿದರೆ ಸಂದರ್ಭ ಸ್ವಾರಸ್ಯ. 3 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಹತ್ತಿ ಚಿತ್ತ ಮತ್ತು ಸ್ವಲ್ಪ ಕಬ್ಬಿಣದ ಕಡಲೆ ರೀತಿ ಅನಿಸ್ತದೆ ಈ ಪದ್ಯಭಾಗ. ಇದರಿಂದ 1 ಅಂಕ ಮಾತ್ರ ಕೇಳ್ತಾರೆ. ಅದು 1 ಅಂಕದ 1 ಪ್ರಶ್ನೆ. ಒಮ್ಮೆ ನಗುತ್ತೇವೆ, ಇದರಿಂದಲೂ ಕೂಡ 1 ಅಂಕ ಕೇಳ್ತಾರೆ. ಅದು 1 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಇದು ಪದ್ಯಭಾಗದ ನೀಲನಕ್ಷೆ. ಗದ್ಯ ಭಾಗಕ್ಕೆ ಬಂದರೆ ಮುಟ್ಟಿಸಿಕೊಂಡವನು ಗದ್ಯವನ್ನು ವಿದ್ಯಾರ್ಥಿಗಳು ಓದಲೇಬೇಕು. ಯಾಕಂತೇಳಿದರೆ 6 ಅಂಕಗಳು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಅಂದರೆ 1 ಮಾರ್ಕ್ಸಿದೊಂದು, 2 ಮಾರ್ಕ್ಸಿದೊಂದು ಮತ್ತು 3 ಮಾರ್ಕ್ಸಿದೊಂದು, ಅಂದರೆ ಸಂದರ್ಭ ಸ್ವಾರಸ್ಯ 1 ಕೇಳ್ತಾರೆ. ನೆಕ್ಸ್ಟ್ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ, ಅದರಿಂದ 4 ಅಂಕಗಳು ಬರ್ತದೆ. ಆ 4 ಅಂಕಗಳು ಯಾವುದು ಅಂತ ಹೇಳಿದರೆ 4 ಅಂಕದ 1 ಪ್ರಶ್ನೆ. ಅದು 4-6 ವಾಕ್ಯದ್ದು ಮಾತ್ರ ಒಂದು ಕೇಳ್ತಾರೆ. ಅದರಿಂದ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಗದ್ಯದಿಂದ 4 ಅಂಕಗಳು ಬರ್ತದೆ. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. ಕನ್ನಡವನ್ನು ಕಟ್ಟುವ ಕೆಲಸ, ಇದರಿಂದ 3 ಅಂಕಗಳನ್ನು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಹಾಗೆ ಸ್ವಲ್ಪ ಓದಬೇಕು ಅದನ್ನು. ದನಿಗಳ ಬೆಳ್ಳಿ ಲೋಟ 5 ಅಂಕಗಳು, 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. ಇದಕ್ಕೂ ಸ್ವಲ್ಪ ಒತ್ತನ್ನು ಕೊಡೋದು ಒಳ್ಳೆಯದು. ಬದುಕನ್ನು ಪ್ರೀತಿಸಿದ ಸಂತ HR ರಾಮಕೃಷ್ಣರಾವ್ ಅವರು ಇದನ್ನು ಬರೀತಾರೆ. 3 ಅಂಕಗಳು ಇದರಿಂದ ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ.
ತಿರುಳುಗನ್ನಡದ ಬೆಳ್ನುಡಿ 4 ಅಂಕಗಳು ಕೇಳ್ತಾರೆ. 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, ಅಂದರೆ ಸಂದರ್ಭ ಒಂದು ಕೇಳ್ತಾರೆ. ಅದರಿಂದ ತಿರುಳುಗನ್ನಡದ ಬೆಳ್ನುಡಿಯಿಂದ. ಹಳ್ಳಿಯ ಚಹಾ ಹೋಟೆಲುಗಳು, ಇದರಿಂದ 3 ಅಂಕ ಕೇಳ್ತಾರೆ. 3 ಅಂಕ ಯಾವುದು ಅಂತ ಹೇಳಿದ್ರೆ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ. ಇದು ಗದ್ಯ ಭಾಗ. ದೀರ್ಘ ಗದ್ಯದಿಂದ ವಿದ್ಯಾರ್ಥಿಗಳು ಗಮನಿಸಬೇಕು, ಒಟ್ಟು 25 ಅಂಕಗಳನ್ನು ಕೇಳ್ತಾರೆ. ನೀವು ಹಾಗಾಗಿ ಕೃಷ್ಣೇಗೌಡನ ಆನೆಯನ್ನು ಒಂದು 2-3 ಸಲವಾದರೂ ಪೂರ್ತಿ ಪಠ್ಯವನ್ನು ಓದಬೇಕು. 25 ಅಂಕಗಳನ್ನು ಕೇಳ್ತಾರೆ. ಯಾವುದೆಲ್ಲ ಅಂತ ಹೇಳಿದ್ರೆ 3 ಮಾರ್ಕ್ಸಿಗೆ 1 ಅಂಕದ ಪ್ರಶ್ನೆಗಳು, 1 ಅಂಕದ 3 ಪ್ರಶ್ನೆಗಳು, 2 ಅಂಕದ 4 ಪ್ರಶ್ನೆಗಳು, 3 ಅಂಕದ 2 ಪ್ರಶ್ನೆಗಳು, 4 ಅಂಕದ 2 ಪ್ರಶ್ನೆಗಳು. ಇದು ದೀರ್ಘಗದ್ಯದಿಂದ 25 ಅಂಕಗಳು ಬರ್ತದೆ. ಮುಂದಕ್ಕೆ ನಾನು ಹೇಳಿದೆ ಭಾಷಾಭ್ಯಾಸ ಅಂತೇಳಿ ಪಲ್ಲವ ಪುಸ್ತಕ ಓದಬೇಕು ಅಂತ ಹೇಳಿದೆ. ಯಾಕೆ ಓದಬೇಕು ಅಂತ ಹೇಳಿದ್ರೆ 20 ಅಂಕಗಳು ಕೇಳ್ತಾರೆ. 20 ಅಂಕಗಳು. ಆ 20 ಅಂಕಗಳಲ್ಲಿ ಭಾಷಾಭ್ಯಾಸದಲ್ಲಿ ಬರ್ತದೆ. ಅಲ್ಲಿ ಒಟ್ಟು 8 ಪ್ರಶ್ನೆಗಳನ್ನು ಕೇಳ್ತಾರೆ. 8 ಪ್ರಶ್ನೆಗಳು ಕೇಳ್ತಾರೆ. ನೀವು ಅದಕ್ಕೆ 4ಕ್ಕೆ ಬರೆದ್ರೆ ಆಯಿತು. ಅಲ್ಲಿ 8 ಅಂಕಗಳು ಬರ್ತದೆ. ಆದರೆ ನಾನು ಒಂದು ನಿಮಗೆ ಕಿವಿ ಮಾತು ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ, ಅಲ್ಲಿ ನಿಮಗೆ 8 ಅಥವಾ 6 ಆಯ್ಕೆಗಳನ್ನು ಕೇಳಿದರೆ ನೀವು 6 ಬರೆದು ಬಿಡಿ ಅಥವಾ 8 ಬರೆದು ಬಿಡಿ. ಯಾಕಂತ ಹೇಳಿದ್ರೆ ಅದು ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ಅದು ಒಂದು ವೇಳೆ ಯಾವುದಾದ್ರೂ ಒಂದು ತಪ್ಪಾದರೆ ಅದರ ಬದಲು ಇನ್ನೊಂದು ಇರುತ್ತದೆ. ಆದ್ದರಿಂದ ಅಲ್ಲಿ 4 ಕೇಳಿದ್ದಾರೆ ಬರೀಲಿಕ್ಕೆ ಅಂತೇಳಿ ಬರೀ 4 ಬರೆದು ಬಿಡಬೇಡಿ, 5 ಅಥವಾ 6 ಬರೆದು ಬಿಡಿ. ಆನಂತರ ಪತ್ರಲೇಖನ ಮತ್ತು ಪ್ರಬಂಧವನ್ನು ಕೇಳ್ತಾರೆ. ಅಲ್ಲೇ ಭಾಷಾಭ್ಯಾಸದಲ್ಲಿ ಪತ್ರಲೇಖನಕ್ಕೆ 4 ಅಂಕ ಮತ್ತು ಪ್ರಬಂಧಕ್ಕೆ 4 ಅಂಕ ಕೇಳ್ತಾರೆ. ಲೇಖನವನ್ನು ಬರೆಯುವಾಗ ಒಂದು ಇಡೀ ಪುಟದಲ್ಲಿ ಬರೆಯಿರಿ, ಅರ್ಧ ಪುಟ ಬರೀಬೇಡಿ. ಆಚೆ ಅರ್ಧ ಈಚೆ ಅರ್ಧ ಬರೀಬೇಡಿ. ಪುಟ ಸ್ವಲ್ಪ ಕೊನೆಗೆ ಸ್ವಲ್ಪ ಬಾಕಿ ಉಳಿದಿದ್ದರೆ ಅದನ್ನು ಬಿಟ್ಟು ಬಿಡಿ. ಹೊಸ ಪುಟದಲ್ಲಿ ಪತ್ರಲೇಖನವನ್ನು ನೇರವಾಗಿ ಬರೆದು ಬಿಡಿ ಮತ್ತು ಹೊಸ ಪುಟದಲ್ಲಿ ಪ್ರಬಂಧವನ್ನು ಬರೆಯಿರಿ. ಪ್ರಬಂಧವನ್ನು ಬರೆಯುವಾಗ ಶೀರ್ಷಿಕೆ ಬರೆಯಿರಿ ಮತ್ತು 2-3 ಪ್ಯಾರಾ ಮಾಡಿ. ಆರಂಭದಲ್ಲಿ ಪೀಠಿಕೆ, ಒಂದು 2 ಪ್ಯಾರಾ ವಿವರಣೆ ಮತ್ತು ಕೊನೆಯ 1 ಪ್ಯಾರಾ ಉಪಸಂಹಾರ. ಪತ್ರಲೇಖನದಲ್ಲಿ ಕೂಡ ವೈಯಕ್ತಿಕ ಪತ್ರ ಮತ್ತು ವ್ಯಾವಹಾರಿಕ ಪತ್ರ ಬರುತ್ತದೆ. ಅದನ್ನು ಕೂಡ ನೀಟಾಗಿ ನಿಮ್ಮ ಪಲ್ಲವ ಪುಸ್ತಕದಲ್ಲಿ ಅದರ ಮಾದರಿ ಇದೆ, ಅದನ್ನು ನೋಡಿಕೊಂಡು ನೀವು ನೀಟಾಗಿ ಬರಿಬೇಕಾಗ್ತದೆ ಪತ್ರಲೇಖನ ಮತ್ತು ಪ್ರಬಂಧವನ್ನು. ಆದ್ದರಿಂದ ಈ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದರೆ, ನೀಲನಕ್ಷೆಗೆ ಅನುಗುಣವಾಗಿ ನೀವು ಓದುವುದನ್ನು ರೂಢಿಸಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಉತ್ತಮ ಅಂಕಗಳು ಬರುವುದರಲ್ಲಿ 2 ಮಾತಿಲ್ಲ. ಮತ್ತೊಂದು ನಾನು ಸೂಚನೆಯನ್ನು ಕೊಡ್ತಾ ಇದ್ದೇನೆ, ಕನ್ನಡವನ್ನು ಅಥವಾ ಭಾಷಾ ವಿಷಯವನ್ನು ನೀವು ಬಿಡಿಯಾಗಿ ಓದಬಾರ್ದು. ಇಡಿಯಾಗಿ ಓದಬೇಕು. ಇಡೀ ಪಾಠವನ್ನು ಓದಬೇಕು, ಇಡೀ ಪದ್ಯವನ್ನು ಓದಬೇಕು. ಆಗ ನಿಮಗೆ ಪ್ರಶ್ನೋತ್ತರಗಳಿಗೆ ಉತ್ತರಿಸುವಂಥದ್ದು ಕಷ್ಟ ಅಂತ ಅನಿಸುವುದಿಲ್ಲ. ಆ ನಿಟ್ಟಿನಲ್ಲಿ ನೀವು ಓದುವ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಇವತ್ತು ರೇಡಿಯೋ ನಿನಾದ 90.4 FM ಒಂದು ಶೈಕ್ಷಣಿಕವಾಗಿರ್ತಕ್ಕಂಥ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಕೇಳಿರ್ತಕ್ಕಂತಹ ನಿಮಗೆಲ್ಲರಿಗೂ ಕೂಡ, ಆಯೋಜಿಸಿದಂತಹ ರೇಡಿಯೋ ನಿನಾದದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪರೀಕ್ಷಾ ಸಂಭ್ರಮ, ಪರೀಕ್ಷಾ ಸಂಭ್ರಮ. ಇದುವರೆಗೆ ಪರೀಕ್ಷಾ ಸಂಭ್ರಮ ದ್ವಿತೀಯ PUC ಪರೀಕ್ಷಾ ಪೂರ್ವ ಸಿದ್ಧತಾ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು, ಉಜಿರೆ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಷಯ ಪರಿಣಿತರು SDM ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಡಾಕ್ಟರ್ ಮಹಾವೀರ ಜೈನ್ ಇಜ್ಲಂಪಾಡಿ. ಕೇಳ್ತಾ ಇರಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಬನ್ನಿ ಕೇಳಿ ಪರೀಕ್ಷಾ ಸಂಭ್ರಮ.